Cervical cancer is one of the most common cancers in India. ಅಂದರೆ ಗರ್ಭಾಶಯ ಬಾಯಿದು ಕ್ಯಾನ್ಸರ್. ಸೊ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ಸ್ ಬೇಬಿ ಆಗಲ್ಲ ಅಂತ ಅದು ಅಗೇನ್ ಹಾರ್ಮೋನ್ ರಿಲೇಟೆಡ್ ಅಥವಾ PCOS ರಿಲೇಟೆಡ್ ಇರುತ್ತೆ. ಅಗೇನ್ ದಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ಒಬೆಸಿಟಿ. ಸೊನೋಗ್ರಫಿ ಎಷ್ಟು ಕಾಮನ್ ಆಗಿದೆ ಅಂದರೆ ನಾವು ಡಾಕ್ಟರ್ ಹೇಳೋಕ್ಕಿಂತ ಮುಂಚೆ ಪೇಷಂಟ್ ಸೊನೋಗ್ರಫಿ ಮಾಡಿನೇ ಬರ್ತಾರೆ ನಮ್ಮ ಕಡೆ ಈ ಥರ ಇದೆ ಅಂತ. ಸೊ ಅದರಿಂದ ದಟ್ ಫೈಬ್ರಾಯ್ಡ್ ಬಂದ ತಕ್ಷಣ ಗಾಬರಿ ಆಗೋದು ಏನು ಅವಶ್ಯಕತೆ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಅದು ತುಂಬಾ ಇನ್ನಸೆಂಟ್. ಅದು ವಿ ಡೋಂಟ್ ಟಚ್ ಇಟ್ ಅನ್ಲೆಸ್ ಇಟ್ ಟ್ರಬಲ್ಸ್ ಅಸ್ ಅಂತ ಒಂದು ಡಿಕ್ಟಮ್ ಇದೆ ನಮ್ದು. ಮೆನಾರ್ಗೆ ಹೇಗೆ ನಾವು ತೊಂದರೆ ಕೊಡ್ತೀವಿ ನಮ್ಮ ಪೇರೆಂಟ್ಸ್ಗೆ, ಆ ಥರ ಮೆನೋಪಾಸ್ ನಮಗೆ ತೊಂದರೆ ಕೊಡುತ್ತೆ. ಈಗ ಫುಡ್ ಆಲ್ಸೋ ಯು ನೋ ಹೌ ಅಡಲ್ಟ್ರೇಟೆಡ್ ಇಟ್ ಇಸ್. ಎಷ್ಟು ಕೆಮಿಕಲ್ಸ್, ಎಷ್ಟು ಪೆಸ್ಟಿಸೈಡ್ಸ್. ವುಮೆನ್ಸ್ ಬ್ರೆಸ್ಟ್ ಅಲ್ಲಿ ಲಂಪ್ಸ್ ಇರುತ್ತೆ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಕ್ಯಾನ್ಸರ್ ಇರ್ಬೋದಾ ಅಂತ ಗಾಬರಿ ಆಗ್ತಾ ಇದ್ದಾರೆ. ಒಂದೊಂದ್ಸತಿ ಇಟ್ ಇಸ್ ಅ ವಾರ್ನಿಂಗ್ ಸೈನ್, ಏನಾದರೂ ಕ್ಯಾನ್ಸರ್ಸ್ ಇರ್ಬೋದು ಅಂತ. ಅದು ಚೆಕಪ್ ಆಗಬೇಕು. Social media is nothing but data. It's not information. So ಕೆಲವು we should take the good parts of that. Luckily social media ನಲ್ಲಿ awareness ತುಂಬಾ ಚೆನ್ನಾಗಿದೆ. The most common question patient ask that makes you smile. ಅದೇ ನಾನು ನಾರ್ಮಲ್ ಆಗತ್ತಾನ ಮ್ಯಾಮ್? ಬರೀ ಉಪ್ಪಿನಕಾಯಿ ತಿನ್ಬೇಡಿ, ಹುಳಿ ಉಪ್ಪಿನಕಾಯಿ. ಸಾಲ್ಟ್ ಇಸ್ ರಿಯಲಿ ನಾಟ್ ಗುಡ್ ಇನ್ ಪ್ರೆಗ್ನೆನ್ಸಿ. ನಮ್ಮ ಇಂಡಿಯನ್ ಫುಡ್ದಾಗೆ ಆಲ್ರೆಡಿ ಸಾಲ್ಟ್ ಲೆವೆಲ್ ತುಂಬ ಹೈ ಇರುತ್ತೆ. ಐ ಆಮ್ ಅ ಬಾಂಬೆ ವುಮೆನ್. ನಾವು ನಾರ್ಮಲ್ 12th ಸ್ಟ್ಯಾಂಡರ್ಡ್ ಬಯಾಲಜಿದಾಗೆ ಗೊತ್ತಾಗುತ್ತೆ ಓವ್ಯುಲೇಷನ್ ಆಗಬೇಕು. ಮಚೂರ್ ಆಗಿಲ್ಲ, ಓವ್ಯುಲೇಷನ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಪೀರಿಯಡ್ಸ್ ಕೂಡ ಆಗೋದಿಲ್ಲ. ಆ್ಯಂಡ್ ಸೇಮ್ ಥಿಂಗ್ ಪ್ರೆಗ್ನೆನ್ಸಿಗೆ ಕೂಡ ತೊಂದರೆ ಆಗುತ್ತೆ. ಇನ್ಫೆಕ್ಷನ್ಸ್ ಜಾಸ್ತಿ ಆಗಿರಲಿಂದ, ಸ್ಪೆಷಲಿ ಸೆಕ್ಷುಲಿ ಟ್ರಾನ್ಸ್ಮಿಟ್ ಡಿಸೀಸಸ್ಲಿಂದ ಇನ್ಫೆಕ್ಷನ್ಸ್ ಟ್ಯೂಬ್ಸ್ಗೆ ಇವಾಗ ಅಡೇಷನ್ಸ್ ಜಾಸ್ತಿ ಆಗುತ್ತೆ. ಆ ಗರ್ಭ ಪ್ರಾಪರ್ಲಿ ಗರ್ಭಾಶಯ ಒಳಗಡೆ ಹೋಗೋಕ್ಕಿಂತ ಅಲ್ಲೇ ಟ್ಯೂಬ್ಸ್ ಆಗಿ ನಿಂತ್ಬಿಡುತ್ತೆ. ವೈದ್ಯೋ ನಾರಾಯಣ ಹರಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತಿ ಮಹೇಂದ್ರನಾಥ್. ಒಂದು ಗಾದೆ ಇದೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಅದೇ ರೀತಿ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಆ ಮನೆ ಸದಸ್ಯರ ಎಲ್ಲರ ಆರೋಗ್ಯನೂ ಸರಿ ಇರುತ್ತೆ. ಈ ದಿನ ನಾವು ಹೆಣ್ಣು ಮಕ್ಕಳ ಆರೋಗ್ಯ ಸಮಸ್ಯೆಯ ಬಗ್ಗೆ, ಪರಿಹಾರ ಕ್ರಮಗಳ ಬಗ್ಗೆ, ಯಾವ ರೀತಿಯ ಜೀವನ ಶೈಲಿಯನ್ನ ಪಾಲನೆ ಮಾಡಬೇಕು ಅನ್ನೋದನ್ನ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಿಂದ ತಿಳಿದುಕೊಳ್ಳೋಣ. ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಲು ಮ್ಯಾಕ್ಸ್ ಸ್ಪೆಷಲ್ಸ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಶೊನಾಲಿ ಮಂಜುನಾಥ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಕ್ಸ್ ಸ್ಪೆಷಲ್ಸ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಶೊನಾಲಿ ಮಂಜುನಾಥ್ ಅವರಿಗೆ ಆತ್ಮೀಯ ಸ್ವಾಗತ. ನಮಸ್ತೆ. ಶೊನಾಲಿ ಮಂಜುನಾಥ್ ಅವರ ಕಿರುಪರಿಚಯ ನೋಡೋದಾದ್ರೆ, ಅವರು ಹುಟ್ಟಿದ್ದು ಮುಂಬೈನಲ್ಲಿ, ಶಾಲೆ ಹಾಗೂ PUC ಶಿಕ್ಷಣವನ್ನ ಮುಂಬೈನಲ್ಲೇ ಮುಗಿಸಿದ್ದಾರೆ. MBBS ಶಿಕ್ಷಣವನ್ನ ಮೆಡಿಕಲ್ ಕಾಲೇಜ್ ಬಿಜಾಪುರ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಹಾಗೂ MS in OBG ಅಂಡ್ ಗೈನಕಾಲಜಿಯನ್ನ ಗುಲ್ಬರ್ಗಾ ಮೆಡಿಕಲ್ ಕಾಲೇಜ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ IVF ಟ್ರೈನಿಂಗ್ ನ ಅಹಮದಾಬಾದ್ನಲ್ಲಿ ಪಡೆದುಕೊಂಡಿದ್ದಾರೆ. ಹಾಗೆ ಮುಂಬೈನ ಪ್ರಭಾವತಿ ಮೆಟರ್ನಿಟಿ ಹೋಮ್ ನಲ್ಲಿ ರಿಜಿಸ್ಟರ್ ಆಗಿಯೂ ಸಹ ಮೇಡಮ್ ವರ್ಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಲ್ಯಾಪ್ರೋಸ್ಕೋಪಿಕ್ ಟ್ರೈನಿಂಗ್, FAP ಟ್ರೈನಿಂಗ್, ಆಬ್ಸ್ಟೆಟ್ರಿಕ್ ಅಂಡ್ ಅಲ್ಟ್ರಾಪೋನೋಗ್ರಫಿ ಟ್ರೈನಿಂಗ್ ಅನ್ನು ಸಹ ಮುಂಬೈನಲ್ಲಿ ಪಡೆದುಕೊಂಡಿದ್ದಾರೆ. ಇವರ ವರ್ಕ್ ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ, ಕನ್ಸಲ್ಟೆಂಟ್ ಆಗಿ ಅಪೋಲೋ ಹಾಸ್ಪಿಟಲ್ ಅಹಮದಾಬಾದ್ ನಲ್ಲಿ ಹಾಗೂ ಶಿವಮೊಗ್ಗದ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಿದ್ದಾರೆ. ಪ್ರಸ್ತುತ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೂ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚೀಫ್ ಕನ್ಸಲ್ಟೆಂಟ್ ಆಗಿಯೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ PCOS ಮತ್ತೆ PCOD ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಹಾಗೆ ಮಹಿಳೆಯರಲ್ಲಿ ಫೈಬ್ರಾಯ್ಡ್ಸ್ ಸಮಸ್ಯೆನೂ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಮತ್ತೆ ಕ್ಯಾನ್ಸರ್, ಅದರಲ್ಲೂ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಿತ್ಗಳು ಓಡಾಡ್ತಾ ಇದೆ. ಈ ಎಲ್ಲ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಿಮ್ಮ ಜೊತೆ ನಾವು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಮ್ಯಾಮ್. ಓಕೆ. ಮೊದಲನೆಯದಾಗಿ ಮ್ಯಾಮ್, ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಈಗ ಕೆಲವು ವರ್ಷಗಳಿಂದ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು ರಿಪೀಟೆಡ್ ಆಗಿ ಕೇಳ್ತಾ ಇದೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ಇದು ಯಾಕೆ ಆಗ್ತಾ ಇದೆ ಅಂತ ತಿಳಿಸ್ಕೊಡ್ತೀರಾ? ಸೊ ನಮಸ್ಕಾರ ಫಸ್ಟ್ ಆಫ್ ಆಲ್. ಆ್ಯಂಡ್ ಪ್ರೀತಿ, ಆ್ಯಕ್ಚುಲಿ ನಾವೆಲ್ಲ ಸೋಷಿಯಲ್ ಮೀಡಿಯಾಗೆ, ರೀಲ್ಸ್ಗೆ ಇಟ್ಸ್ ಕ್ವೈಟ್ ಮಿಸ್ಜಡ್ಜ್ಡ್ ಇನ್ ದ ಸೆನ್ಸ್ ಕೆಲವು ಅಲ್ಲೇ ವಾಟ್ ಐ ಟೆಲ್ ಮೈ ಪೇಷಂಟ್ಗೆ ಹೇಳೋದು, ಸೋಷಿಯಲ್ ಮೀಡಿಯಾ ಇಸ್ ನಥಿಂಗ್ ಬಟ್ ಡೇಟಾ. ಇಟ್ಸ್ ನಾಟ್ ಇನ್ಫಾರ್ಮೇಷನ್. ಸೊ ಕೆಲವು ವಿ ಶುಡ್ ಟೇಕ್ ದ ಗುಡ್ ಪಾರ್ಟ್ಸ್ ಆಫ್ ದ್ಯಾಟ್. ಲಕ್ಕಿಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ತುಂಬ ಚೆನ್ನಾಗಿದೆ. ಪೀಪಲ್ ಅಟ್ ಲೀಸ್ಟ್ ಟಾಕಿಂಗ್ ಅಬೌಟ್ ಇಟ್. ಪೀರಿಯಡ್ಸ್ ರೆಗ್ಯುಲರ್ ಇಲ್ಲ ಅಂದರೆ ನಡೆಯುತ್ತೆ, ಆಗುತ್ತೆ, 2 months ಬಿಟ್ಟು ಆಗುತ್ತೆ, ಆ ಥರ ಜನರಲಿ ಪೀಪಲ್ ಹ್ಯಾಡ್ ದಟ್ ಥಾಟ್. ಸೋಷಿಯಲ್ ಮೀಡಿಯಾಲಿಂದ ಅಥವಾ ಅವೇರ್ನೆಸ್ಲಿಂದ ಈಗ ಪೇಷಂಟ್ಸ್ ತುಂಬ ಯಂಗ್ ಏಜ್ಗೆ, ಇನ್ಫ್ಯಾಕ್ಟ್ ಫಾದರ್ಸ್ ಆರ್ ಗೆಟಿಂಗ್ ದೇರ್ ಡಾಟರ್ಸ್. ಐ ಆಮ್ ವೆರಿ ಹ್ಯಾಪಿ ಟು ಸೇ ಗರ್ಲ್ಸ್ ಆರ್ ವೆರಿ ಕಂಫರ್ಟಬಲ್. ಅವ್ರ ಫಾದರ್ಸೇ ಕರ್ಕೊಂಡು ಬರ್ತಾರೆ, ಈ ಥರ ಆಗ್ತಾ ಇದೆ ಅಂತ. ಸೊ ದಟ್ ಈಸ್ ಗುಡ್. ಕಮಿಂಗ್ ಟು ಯುವರ್ ಕ್ವೆಶನ್, ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಈಗ ಎಲ್ಲರಿಗೂ ಗೊತ್ತಿದೆ, ಪ್ರೆಗ್ನೆನ್ಸಿ ಅಂದರೆ ಗರ್ಭಾಶಯ ಒಳಗಡೆ ಗರ್ಭ ನಿಲ್ಲಬೇಕು. ಗರ್ಭಾಶಯ ಒಳಗೆ ನಿಂತಿಲ್ಲ ಅಂದರೆ ಒಂದೊಂದ್ಸತಿ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ. ಒಂದು ಗರ್ಭಾಶಯ, ಅದು ಪಕ್ಕ 2 ಟ್ಯೂಬ್ಸ್ ಅಥವಾ ಅಂಡಾಶಯ.
ಓವರೀಸ್ ಅಂತ ಇರುತ್ತೆ. ಪ್ರೆಗ್ನೆನ್ಸಿ ಇನ್ಸ್ಟೆಡ್ ಆಫ್ ಇಂಟ್ರಾಯುಟ್ರೈನ್ ಅಂದರೆ ಗರ್ಭಾಶಯ ಒಳಗೆ ನಿಂತಿಲ್ಲ, ಟ್ಯೂಬ್ಸ್ದಾಗೆ ನಿಂತರು ಅಥವಾ ಓವರೀಸ್ದಾಗೆ ನಿಂತರು, ಇನ್ಫ್ಯಾಕ್ಟ್ ಸಮ್ಟೈಮ್ಸ್ ಲಿವರ್ ತನಕ ಹೋಗುತ್ತೆ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ನಾರ್ಮಲ್ ಜಾಗದಾಗೆ ಇವಾಗ ಗರ್ಭ ನಿಲ್ಲಲ್ಲ, ಅದಕ್ಕೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಹೇಳ್ತೀವಿ. ಡೆಫಿನೆಟ್ಲಿ ಐ ವಿಲ್ ಸೇ ಇತ್ತೀಚೆಗೆ ಜಾಸ್ತಿ ಆಗ್ತದೆ, ಅದು ಕೂಡ ಓಕೆ. ಬಟ್ ಮೋರ್ ದನ್ ದಟ್ ಸೊನೋಗ್ರಫಿ ಇಷ್ಟು ಕಾಮನ್ ಆಗಿದೆ ಅಂದರೆ ನಾವು ಡಾಕ್ಟರ್ ಹೇಳೋಕ್ಕಿಂತ ಮುಂಚೆ ಪೇಷಂಟ್ ಸೊನೋಗ್ರಫಿ ಮಾಡಿನೇ ಬರ್ತಾರೆ ನಮ್ಮ ಕಡೆ ಈ ಥರ ಇದೆ ಅಂತ. ಸೊ ಅದರಿಂದ ಸ್ಮಾಲ್ ಪ್ರೆಗ್ನೆನ್ಸೀಸ್ ಮುಂಚೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ, ಸಡನ್ಲಿ ಏನು ಬ್ಲೀಡಿಂಗ್ ಆಯಿತು ಅಥವಾ ಸಡನ್ ಡೆತ್ಸ್ ಅಂತ ಆಗ್ತಿತ್ತು. ಬಿಕಾಸ್ ಆಫ್ ಸೋನೋಗ್ರಫಿ ಅದು ಜಾಸ್ತಿ ಡಯಾಗ್ನೋಸ್ ಆಗ್ತಾಯಿದೆ, ಬೇಗ ಡಯಾಗ್ನೋಸ್ ಆಗ್ತದೆ. ದಟ್ಸ್ ಆಲ್ಸೋ ಒನ್ ರೀಸನ್ ನಾವು ಇನ್ಸಿಡೆನ್ಸ್ ಜಾಸ್ತಿ ಹೇಳ್ಬೋದು. ಸೆಕೆಂಡ್ಲಿ ಏನಾಗಿದೆ ಅಂದರೆ ತುಂಬ ಸರ್ಜರೀಸ್, ಪ್ರೀ ಸರ್ಜರೀಸ್ ಕಾಮನ್ ಆಗಿದೆ. ಅಂದರೆ ಅಪೆಂಡಿಸೆಕ್ಟಮಿ, ಯಾವುದು ಒಳಗೆ ನಾವು ಆಬ್ಡಮಿನ್ ಒಳಗೆ ಏನಾದರೂ ಸರ್ಜರಿ ಆಯಿತು, ಇನ್ಫೆಕ್ಷನ್ ಆಯಿತು ಅಂದರೆ ಟ್ಯೂಬ್ಸ್ಗೆ ಸ್ವಲ್ಪ ಫಂಕ್ಷನಿಂಗ್ ಪ್ರಾಬ್ಲಮ್ ಆಗುತ್ತೆ, ಸ್ಟಿಕ್ಕಿನೆಸ್ ಅಂತ ಅಡೇಜನ್ಸ್ ಹೇಳ್ತೀವಿ, ಅದರಿಂದ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಜಾಸ್ತಿ. ಸೆಕೆಂಡ್ಲಿ ಲೇಟ್ ಮ್ಯಾರೇಜಸ್ ಇದೆ, ಅದರಿಂದ ಕೂಡ ಫಂಕ್ಷನಿಂಗ್ ಕೆಪಾಸಿಟಿ ಓವರೀಸ್ ಕಡಿಮೆ ಆಗುತ್ತೆ. ದರ್ ಆರ್ ಲಾಟ್ ಆಫ್ ರೀಸನ್ಸ್, ಬಟ್ ಮೇನ್ ಥಿಂಗ್ ಇಸ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗಿರಲಿಂದ, ಸ್ಪೆಷಲಿ ಸೆಕ್ಷುಲಿ ಟ್ರಾನ್ಸ್ಮಿಟ್ ಡಿಸೀಸಸ್ಲಿಂದ ಇನ್ಫೆಕ್ಷನ್ಸ್ ಟ್ಯೂಬ್ಸ್ಗೆ ಇವಾಗ ಅಡೇಷನ್ಸ್ ಜಾಸ್ತಿ ಆಗುತ್ತೆ. ಆ ಗರ್ಭ ಪ್ರಾಪರ್ಲಿ ಗರ್ಭಾಶಯ ಒಳಗಡೆ ಹೋಗೋಕ್ಕಿಂತ ಅಲ್ಲೇ ಟ್ಯೂಬ್ಸ್ದಾಗೆ ನಿಂತ್ಬಿಡುತ್ತೆ. ಒನ್ ಮೋರ್ ಥಿಂಗ್ ಐ ಲೈಕ್ ಟು ಆ್ಯಡ್, ಇದು ಏನಾದರೂ ನಮ್ಗೆ ಬೇಗ ಡಯಾಗ್ನೋಸಿಸ್ ಆಯಿತು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಆಪ್ರೇಷನ್ನೇ ಬೇಕಾಗಿಲ್ಲ. there's a medical line of treatment ಅಂದರೆ ನಾವು ಪೇಷಂಟ್ಗೆ ಅಡ್ಮಿಟ್ ಮಾಡಿ ಅಂಡರ್ ಅಬ್ಸರ್ವೇಷನ್ ಅದು ಕಂಪ್ಲೀಟ್ಲಿ ಲೈಸ್ ಮಾಡ್ತೀವಿ. ವಿ ಕ್ಯಾನ್ ಅವಾಯ್ಡ್ ಆಪ್ರೇಷನ್. ಇದೇ ಏನಾದರೂ ಲೇಟಾಗಿ ಬಂದರೆ ಹೊಟ್ಟೆ ಒಳಗೆ ಒಂದೊಂದ್ಸತಿ 1 to 2 liters ಬ್ಲಡ್ ಕೂಡ ಕಲೆಕ್ಟ್ ಆಗುತ್ತೆ, ಹಿಮೋಪೆರಿಟೋನಿಯಂ. ಪೇಷಂಟ್ ತುಂಬಾ ಸೀರಿಯಸ್. ನಾವು ಓದುವಾಗ 20 years ಬ್ಯಾಕ್ ಮೋಸ್ಟ್ ಆಫ್ ದ ಟೈಮ್ ಟ್ಯೂಬಲ್ ಪ್ರೆಗ್ನೆನ್ಸಿ ರಪ್ಚರ್ ಆಗಿ ಪೇಷಂಟ್ ಫುಲ್ ಶಾಕ್ ಆಗಿ BP ಫುಲ್ 60 ಸಿಸ್ಟೋಲಿಕ್ ಆಗಿ ಬರ್ತಿತ್ತು. ಈಗ ಮೆನಿ ಟೈಮ್ಸ್ ತುಂಬ ಬೇಗ ಡಯಾಗ್ನೋಸಿಸ್ ಆಗಿರಲಿಂದ ವಿ ಕ್ಯಾನ್ ಸೇವ್ ದ ಪೇಷಂಟ್ ಆಲ್ಸೋ, ವಿ ಕ್ಯಾನ್ ಸೇವ್ ದ ಟ್ಯೂಬ್ ಆಲ್ಸೋ. ಈ ಒಂದು ಟ್ಯೂಬ್ ಹೋದ್ಮೇಲೆ ಸ್ವಲ್ಪ ಪ್ರೆಗ್ನೆನ್ಸಿ ಮುಂದೆ ಪ್ರಾಬ್ಲಮ್ ಅಲ್ವಾ. ಸೊ ದಟ್ ಇಸ್ ಅ ಗುಡ್ ಥಿಂಗ್ ಅಬೌಟ್ ಸೋನೋಗ್ರಫಿ. ಓಕೆ ಮ್ಯಾಮ್, ಪ್ರೆಗ್ನೆಂಟ್ ಲೇಡೀಸ್ಗಳು ಅವ್ರದ್ದು ಹೂಂಬಲ್ಲಿರೋದು ಬೇಬಿ ಚಲನೆ ಅದು ಮೂಮೆಂಟ್ಸು ಆಗ್ತಾ ಇಲ್ಲ ಅಂದಾಗ ಯಾವಾಗ ವರಿ ಮಾಡಬೇಕು? ಗುಡ್ ಕ್ವೆಶನ್ ಅಗೇನ್. ಅಂದರೆ ಯಾವುದು ಬೇಬಿಗೆ ರಿಸ್ಕ್ ಇರುವಾಗ ತಾಯಿಗೇನೆ ಫಸ್ಟ್ ಗೊತ್ತಾಗುತ್ತೆ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ. ಸೊ ಸಾಮಾನ್ಯವಾಗಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಯಾವಾಗಿರುತ್ತಲ್ಲ ಅವಾಗ 5th ಮಂತ್ಗೆ ಅವ್ರಿಗೆ ಸ್ವಲ್ಪ ಬಟರ್ಫ್ಲೈ ಮೂಮೆಂಟ್ಸ್ ಥರ ಕ್ವಿಕ್ನಿಂಗ್ ಹೇಳ್ತೀವಿ, ಅದು ಗೊತ್ತಾಗುತ್ತೆ. ಆಮೇಲೆ 7 months ತನಕ ಅದು ಸ್ವಲ್ಪ ರೆಗ್ಯುಲರೈಸ್ ಆಗೋದು ಗೊತ್ತಾಗುತ್ತೆ ಅವ್ರಿಗೆ. ಅರೌಂಡ್ 34 weeks 8.5 monthsಗೆ ನಾವು ಅವ್ರಿಗೆ ಡೈಲಿ ಕಿಕ್ ಕೌಂಟ್ ಅಂತ ಹೇಳ್ಕೊಡ್ತೀವಿ. ಬಿಕಾಸ್ ಆ ಥರ ನಾವು ಕೌಂಟ್ ಮಾಡೋಕ್ಕೆ ಹೇಳಿದರೆ ಇಟ್ ಮೂವ್ಸ್ ಮೋರ್ ದೆನ್ 100 times a day. ಅದು ಚೆನ್ನಾಗಿ ನಾವು ಮಾನಿಟರ್ ಮಾಡೋಕ್ಕಾಗಲ್ಲ. ಅದೇ ಸಮಥಿಂಗ್ ಲೈಕ್ ಅ ಡೈಲಿ ಕಿಕ್ ಕೌಂಟ್ಸ್. ಅವ್ರಿಗೆ ಒಂದು ಸಿಂಪಲ್ ಸಿಸ್ಟಮ್ ಇರುತ್ತೆ, ಮಾರ್ನಿಂಗ್, ಆಫ್ಟರ್ನೂನ್, ಡಿನ್ನರ್, ಲಂಚ್ ಆದಮೇಲೆ ಅದು ಒಂದು ಕೌಂಟ್ ಮಾಡೋಕ್ಕೆ ಹೇಳ್ತೀವಿ. ಸೊ ಶಿ ವಿಲ್ ನೋ ಡೇ ಟು ಡೇ ಎಷ್ಟಾಗ್ತಾ ಇದೆ. ಸೊ ಮದರ್ ವಿಲ್ ನೋ ದ ಫಸ್ಟ್ ಥಿಂಗ್. ಏನಾದರೂ ಮೂಮೆಂಟ್ ಕಡಿಮೆ ಇದ್ರೆ ಅಥವಾ ಬೆಳಗಿಂದ ಮಧ್ಯಾಹ್ನ ಮೂಮೆಂಟ್ ಆಗಿಲ್ಲ ಅಂದರೆ ಬನ್ನಿ, ಡೋಂಟ್ ವೇಟ್, ಅಥವಾ ರಾತ್ರಿ ಇದೆ ಆ ಥರ. ಸೊ ಆ್ಯಸ್ ದ ಡೇಟ್ ಕಮ್ಸ್ನೇ ನಾವು ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಗುಡ್. ಏನಾದರೂ ಆಗೋದಿದ್ರೆ 24 hours to 48 hours ಮುಂಚೆನೇ ಮೂಮೆಂಟ್ಸ್ ಕಡಿಮೆ ಆಗುತ್ತೆ. ಸೊ ವಿ ಕ್ಯಾನ್ ಅಗೇನ್ ಸೇವ್ ದ ಬೇಬಿ ಅಂಡ್ ದ ಮದರ್. ಓಕೆ ಮ್ಯಾಮ್, ಮೊದಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಲ್ಲಿ PCOS ಮತ್ತೆ PCOD ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇವೆರಡರ ನಡುವೆ ಏನ್ ಡಿಫ್ರೆನ್ಸ್ ಇದೆ, ಹಾಗೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ? ಇದು ಇಟ್ಸ್ ಅ ಬಿಗ್ ಟಾಪಿಕ್ ಆಕ್ಚುಲಿ. PCOS ಲಿಂದ PCOD ಒಂದು ದೊಡ್ಡ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ ನಾವು. ಸೊ PCOS ಸಿಂಪ್ಲಿ ಸೆಡ್ ಇಸ್ ಪಾಲಿಸಿಸ್ಟಿಕ್ ಓವರೀಸ್. ಈಗ ಸಿಸ್ಟ್ ಅಂದರೆ ಏನು ಅಂತ, ಇಟ್ಸ್ ಕೆಲವು ಟೈಮ್ ಎಸಿಂಪ್ಟಮ್ಯಾಟಿಕ್ ಇರುತ್ತೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ, ಪೇಷಂಟ್ ಬರ್ತಾರೆ ನಮ್ಮ ಹತ್ರ. ನಾವು ಪೇಷಂಟ್ಗೆ ಎಕ್ಸ್ಪ್ಲೇನ್ ಮಾಡೋದು ಅಂದರೆ ಎವ್ರಿ ಮಂತ್ ಋತುಚಕ್ರದಾಗೆ 14th ಡೇಗೆ 1 egg ಫ್ರೀ ಆಗಬೇಕು. ದಟ್ ಈಸ್ ಓವ್ಯುಲೇಷನ್. ನಾವು ನಾರ್ಮಲ್ 12th standard ಬಯಾಲಜಿದಾಗೆ ಗೊತ್ತಾಗುತ್ತೆ ಓವ್ಯುಲೇಷನ್ ಆಗಬೇಕು. ತುಂಬ ಗರ್ಲ್ಸ್ಗೆ ಇದು ಎಗ್ ಫ್ರೀ ಆಗೋದಿಲ್ಲ, ಇಟ್ ಸ್ಟೇಸ್ ಟ್ರ್ಯಾಪ್ಡ್ ಇನ್ ಸೈಡ್. ಅದೇನೇ ಸ್ಮಾಲ್ ಸಿಸ್ಟ್ ಆಗುತ್ತೆ. ಯಾವುದು ಮಚ್ಯೂರ್ ಆಗೋದಿಲ್ಲ. ಮಚ್ಯೂರ್ ಆಗಿಲ್ಲ, ಓವ್ಯುಲೇಷನ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಪೀರಿಯಡ್ಸ್ ಕೂಡ ಆಗೋದಿಲ್ಲ. ಆ್ಯಂಡ್ ಸೇಮ್ ಥಿಂಗ್ ಪ್ರೆಗ್ನೆನ್ಸಿಗೆ ಕೂಡ ತೊಂದರೆ ಆಗುತ್ತೆ. ಇಟ್ಸ್ ವೆರಿ ವೆರಿ ಕಾಮನ್ ಆ್ಯಕ್ಚುಲಿ. ಈಗ ಒಂದು 10 girls, ಯಂಗ್ ಗರ್ಲ್ಸ್ ಬಂದರೆ ಒಂದು 7 to 8 girlsಗೆ PCOS ಯಾವುದೋ ಒಂದು ಗ್ರೇಡಿಗೆ ಮೈಲ್ಡ್, ಮಾಡ್ರೇಟ್, ಸಿವಿಯರ್ PCOS ಇರುತ್ತೆ. PCOD ಸಿಂಡ್ರೋಮ್ ಆಗಬೇಕು ಅಂದರೆ ಅದ್ರ ಜೊತೆ ಕ್ಲಿನಿಕಲ್ ಫೀಚರ್ಸ್ ಕೂಡ ಇರುತ್ತೆ. ಹೇರ್ ಆನ್ ದ ಚಿನ್, ಹೇರ್ ಲಾಸ್ ಆಗೋದು, ವೇಟ್ ಗೇನ್ ಆಗೋದು, ಸೆಂಟ್ರಲ್ ಒಬೆಸಿಟಿ ಆಗೋದು. ಆಲ್ ದಿಸ್ ಇಸ್ ಒನ್ ಕೈಂಡ್ ಆಫ್ ಇನ್ಸುಲಿನ್ ಇಂಟಾಲರೆನ್ಸ್. ಅಂದರೆ ಬಾಡಿದಾಗೆ ಏನು ಇನ್ಸುಲಿನ್ ಇದೆ ಅದು ಸೆನ್ಸಿಟಿವಿಟಿ ಅಥವಾ ಬಾಡಿಗೆ ಆ್ಯಕ್ಟ್ ಆಗ್ತಾ ಇಲ್ಲ. ಸೊ ಇತ್ತೀಚೆಗೆ ತುಂಬಾ ಜಾಸ್ತಿ ಇದೆ. ದೆರ್ ಆರ್ ಲಾಟ್ ಆಫ್ ರೀಸನ್ಸ್. ಏನು ಎಕ್ಸಾಕ್ಟ್ಲಿ ಒಂದು ರೀಸನ್ ಹೇಳೋದು ಸ್ವಲ್ಪ ಕಷ್ಟ. ಬಟ್ ಅಗೇನ್ ಚೈಲ್ಡ್ಹುಡ್ ಒಬೆಸಿಟಿ ತುಂಬ ಇಂಪಾರ್ಟೆಂಟ್ ಕಾಸ್. ಈ ಕಿಡ್ಸ್ ಈಗ
25 ಇಯರ್ಸ್ ಬ್ಯಾಕ್ 18-year-old ಗರ್ಲ್ ನೋಡಿದರೆ 45 kgs ಇರ್ತಿದ್ಲು. ಈಗ 18 ಇಯರ್ಸ್ ಅಂದರೆ 56 to 58 kg ಒಂದು ನಾರ್ಮಲ್ ವೇಟ್ ಥರ ಆಗಿದೆ. ಸೊ ಒಬೆಸಿಟಿ, ಜಂಕ್ ಫುಡ್ ಅಂದರೆ ಅಗೇನ್ ಎವ್ರಿಬಡಿ ನೋಸ್ ಮೈದಾ ತಿನ್ನಬಾರ್ದು. ಐ ವುಡ್ ಲೈಕ್ ಟು ಟೇಕ್ ದಿಸ್ ಅಪಾರ್ಚುನಿಟಿ. ಮ್ಯಾಲ್ಟೋಟ್ರೆಕ್ಸಿನ್ ಅಂತ ಒಂದು ಕಂಪೌಂಡ್ ಇದೆ. ನಮಗೆ ಅನಿಸುತ್ತೆ ಬಿಸ್ಕಿಟ್ಸ್ದಾಗೆ ಮೈದಾ ಇದೆ, ಆ್ಯಕ್ಚುಲಿ ಇಟ್ ಹ್ಯಾಸ್ ಮ್ಯಾಲ್ಟೋಟ್ರೆಕ್ಸಿನ್, ಇಟ್ ಇಸ್ ವರ್ಸ್ ದೆನ್ ಮೈದಾ, ಸಿಂಥೆಟಿಕ್ ಮೈದಾ ಅಂತ ಹೇಳ್ಬೋದು. ಅದರಿಂದ ಎಲ್ಲ ಏನಾಗುತ್ತೆ, ನಮ್ದು ಹಾರ್ಮೋನ್ಸ್ ತುಂಬಾ ಡೆಲಿಕೇಟ್ ಬ್ಯಾಲೆನ್ಸ್ ಇದೆ. ಆ ಹಾರ್ಮೋನ್ ಸ್ವಲ್ಪನೇ ಡಿಸ್ಟರ್ಬ್ ಆಯ್ತು ಅಂದರೆ ಇದು PCOS ಶುರು ಆಗುತ್ತೆ. ಇನ್ಫ್ಯಾಕ್ಟ್ ಪೇರೆಂಟ್ಸ್ಗೆ ಡಯಾಬಿಟಿಸ್ ಇರುವಾಗ ಕೂಡ ನಾವು ನೋಡ್ತೀವಿ ಗರ್ಲ್ಸ್ಗೆ PCOS ಸ್ವಲ್ಪ ಸಿವಿಯರ್ ಇರುತ್ತೆ. ಆ್ಯಂಡ್ ನಾವು ಅದೇ ಗರ್ಲ್ ಯಾವಾಗ ಒಂದೊಂದ್ಸತಿ ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆನ್ಸಿ ನಿಂತಿದ ಮೇಲೆ ಅವ್ರಿಗೆ ಮತ್ತೆ ಶುಗರ್ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಟ್ ಇಸ್ ಅ ಬಿಗ್ ಪ್ಯಾಂಡಮಿಕ್ ಆ್ಯಂಡ್ ಇಟ್ ನೀಡ್ಸ್ ಟು ಬಿ monitored properly. ಈ ಡೆವಲಪ್ಡ್ ಕಂಟ್ರೀಸ್ ನೋಡಿದರೆ ಫಿಸಿಕಲ್ ಆಕ್ಟಿವಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅವರು ಇದೆಲ್ಲ ನೋಡಿದ್ದಾರೆ ಮೇ ಬಿ 20 years ಬ್ಯಾಕ್. ಸೊ ಫಿಟ್ನೆಸ್ ಕಮ್ಸ್ ವೆರಿ ಫಸ್ಟ್, ಡಯಟ್ ಎಲ್ಲ ನಾವು ತುಂಬ ಲಕ್ಷ್ಯ ಕೊಡಬೇಕಾಗುತ್ತೆ. ಇವಾಗ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇದೆ, ಆದ್ರೂ ಸಹ ಹೆಣ್ಮಕ್ಳು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ. ಇವತ್ತು ಈ ಮಂತ್ ಸರಿ ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಸರಿ ಹೋಗುತ್ತೆ ಅಂತ. ಪೀರಿಯಡ್ಸ್ ಇರೆಗ್ಯುಲರ್ನ ನೆಗ್ಲೆಕ್ಟ್ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಅಗೇನ್ PCOS ದ ಮೋಸ್ಟ್ ಕಾಮನ್. ನಾಟ್ ಓನ್ಲಿ ಅಂದರೆ ಕೆಲವು ಜನ ಬರ್ತಾರೆ ಪೀರಿಯಡ್ಸ್ ಲೇಟ್ ಬರುತ್ತೆ ಮೇಡಮ್, ಅಥವಾ 2-3 ತಿಂಗಳಿಗೆ ಬರುತ್ತೆ, ಅಥವಾ ಮಾತ್ರೆ ತೊಗೊಂಡು ಬರುತ್ತೆ, ಒನ್ ಕೈಂಡ್ ಆಫ್ ಪೇಷಂಟ್ಸ್. ಇನ್ನೊಬ್ರಿಗೆ ಹೇಗಿರ್ತಾರೆ, ಕೆಲವು ಪೀರಿಯಡ್ಸ್ ಬೇಗ ಬರುತ್ತೆ. ಸೊ PCOS ಅಂದರೆ ಪೀರಿಯಡ್ ಬರಲ್ಲ ಆ ಥರ ಇಲ್ಲ, ಇಟ್ ಕ್ಯಾನ್ ಕಮ್ ಇನ್ ವೇರಿಯಸ್ ವೇಸ್. ಸೊ ನಾವು ಹೌ ವಿ ಎಕ್ಸ್ಪ್ಲೇನ್ ಟು ದ ಪೇರೆಂಟ್ಸ್ ವೆನ್ ಫಸ್ಟ್ ಟೈಮ್ ಪೀರಿಯಡ್ ಆಗಿದೆ, ಮೆನಾರಿಕೆ ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿಂದ 1 to 1.5 years ಸ್ವಲ್ಪ ಬಾಡಿ ಸೆಟ್ ಆಗಬೇಕು. ಆವಾಗ ಒನ್ಸ್ ಇನ್ 2 months ಬಂತು, ಒನ್ಸ್ ಇನ್ 3 months ಬಂತು, ಬೇಸಿಕ್ ಥೈರಾಯ್ಡ್ ಹಾರ್ಮೋನ್ಸ್ ಸ್ಕ್ಯಾನ್ ಆಯ್ತು ಅಂದರೆ ವಿ ಕ್ಯಾನ್ ವೇಟ್. ಬಟ್ ಏನಾದರೂ ರಿಕರೆಂಟ್ಲಿ ಕೆಲವು ಜನ ಯಾವಾಗಲೂ ಹಾಗೆ ಮ್ಯಾಮ್ ಯಾವಾಗ ಬರ್ತಾರೆ ನಮ್ಮ ಹತ್ರ, ಮದುವೆ ಆಗಿ ಪ್ರೆಗ್ನೆನ್ಸಿ ನಿಲ್ತಲ್ಲ ಅವಾಗ ಬರ್ತಾರೆ, ಮುಂಚೆಲಿಂದ ಹಾಗೆ ಇತ್ತು ನಮ್ಮದು ಅಂತ. ಸೊ ಡೋಂಟ್ ವೇಟ್ ದ್ಯಾಟ್ ಮಚ್ ಬಿಕಾಸ್ ಇದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಹೇಳಿ ಅಥವಾ ಸ್ವಲ್ಪ ಹಾರ್ಮೋನಲ್ ಬ್ಯಾಲೆನ್ಸಿಂಗ್ ಮಾಡಿದರೆ ಸರಿ ಆಗುತ್ತೆ. ಆಲ್ವೇಸ್ ಯಾವಾಗ ಪೀರಿಯಡ್ ಬರಲ್ಲ ದಟ್ ಇಸ್ ಹೈಪರ್ ಈಸ್ಟ್ರೋಜೆನಿಕ್ ಸ್ಟೇಟ್. ಇನ್ನೊಂದು ಹೇಳೋದು ಅಂದರೆ ಎವ್ರಿ ವುಮೆನ್ ಹಾರ್ಮೋನ್ಸ್ 2 ಹಾರ್ಮೋನ್ಸ್ ಇರುತ್ತೆ ನಮ್ಮ ಬಾಡಿದಾಗೆ, ಒಂದು ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್. ಅದು ಸಮ ಇರಬೇಕು, ಬ್ಯಾಲೆನ್ಸ್ ಇರಬೇಕು. PCOSದಾಗ ಏನಾಗುತ್ತೆ, ಈಸ್ಟ್ರೋಜನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ ಫ್ಯೂಚರ್ ಓನ್ಲಿ ಈಸ್ಟ್ರೋಜನ್ ಎಕ್ಸ್ಪೋಸ್ ದ ಬಾಡಿ ಇಸ್ ನಾಟ್ ಗುಡ್ ಫಾರ್ ಡೆವಲಪ್ಮೆಂಟ್ ಆಫ್ ಮೆಲಿಗ್ನೆನ್ಸೀಸ್ ಆಲ್ಸೋ. ಸೊ ರೆಗ್ಯುಲರ್ ಪೀರಿಯಡ್ ಬರೋದು ತುಂಬ ಇಂಪಾರ್ಟೆಂಟ್. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಫೈಬ್ರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕೆ? ವಯಸ್ಸಿನ ಮಿತಿ ಇಲ್ದೇನೆ ಕಾಣ್ತಾ ಇದೆ. ಇದಕ್ಕೆ ಏನು ಕಾರಣ? ಇದಕ್ಕೆ ಹೇಳೋದು ಅಗೇನ್ ಸೇಮ್ ಥಿಂಗ್, ಮುಂಚೆ ಸ್ಕ್ಯಾನಿಂಗ್ ಎಲ್ಲ ಆಗ್ತಿರ್ಲಿಲ್ಲ. ಸೊ ಮೆನಿ ಟೈಮ್ಸ್ ಚಿಕ್ಕದು ಫೈಬ್ರಾಯ್ಡ್ ಇದ್ರೆ ಗೊತ್ತಾಗ್ತಿರ್ಲಿಲ್ಲ. 60 to 70% ಫೈಬ್ರಾಯ್ಡ್ ಸಿಂಪ್ಟಮ್ಸ್ ಇರೋದಿಲ್ಲ, ಅಂದರೆ ಅವ್ರಿಗೆ ಪೇನ್ ಇರೋದಿಲ್ಲ ಅಥವಾ ಮೆನ್ಸಸ್ ಜಾಸ್ತಿ ಆಗೋದು. ಈಗ ಏನಾಗುತ್ತೆ, ಬಿಕಾಸ್ ಸ್ಕ್ಯಾನಿಂಗ್ ಇಸ್ ಸೋ ಈಸಿಲಿ ಅವೈಲೇಬಲ್, ದಟ್ಸ್ ಅ ಗುಡ್ ಥಿಂಗ್. ಬಿಕಾಸ್ ಏನಾದರೂ ಸಣ್ಣ ಪುಟ್ಟದು ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ವಾಟ್ ವಿ ಡೋಂಟ್ ನೀಡ್ ಟು ಟಚ್ ಅದು ಕೂಡ ಡಯಾಗ್ನೋಸ್ ಆಗಿಬಿಡುತ್ತೆ. ಸೊ ಸ್ವಲ್ಪ ವರಿ ಜಾಸ್ತಿ ಆಗೋದು. ಲೆಟ್ ಮಿ ಟೇಕ್ ದಿಸ್ ಪ್ಲಾಟ್ಫಾರ್ಮ್ ಟು ಎಕ್ಸ್ಪ್ಲೇನ್ ದಟ್ ಫೈಬ್ರಾಯ್ಡ್ ಬಂದ ತಕ್ಷಣ ಗಾಬರಿ ಆಗೋದು ಏನು ಅವಶ್ಯಕತೆ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಅದು ತುಂಬ ಇನ್ನಸೆಂಟ್. ಅದು ವಿ ಡೋಂಟ್ ಟಚ್ ಇಟ್ ಅನ್ಲೆಸ್ ಇಟ್ ಟ್ರಬಲ್ಸ್ ಅಸ್ ಅಂತ ಒಂದು ಡಿಕ್ಟಮ್ ಇದೆ ನಮ್ಮದು. ಅದು ಏನು ನಮಗೆ ತೊಂದರೆ ಕೊಡೋದಿಲ್ಲ. ವಿ ಹ್ಯಾವ್ ಟು ಕೀಪ್ ಅ ವಾಚ್. ಡೆಫಿನೆಟ್ಲಿ ಫ್ಯಾಮಿಲಿ ಹಿಸ್ಟ್ರಿ ಹೇಗಿದೆ, ಕ್ಯಾನ್ಸರ್ ಇದೆ ಏನಿಲ್ಲ. ಸಣ್ಣ ಕ್ಲಿನಿಕ್ಸ್ದಾಗೆ ಹೆದರ್ಸ್ಬಿಡ್ತಾರೆ ಪೇಷಂಟ್ಗೆ, ಆಮೇಲೆ ಗರ್ಭಾಶಯ ತಗ್ಸಿ ಅಂತ ಹೇಳ್ತಾರೆ. ನಾಟ್ ನೆಸರಿ, ಮೋಸ್ಟ್ ಆಫ್ ದ ಟೈಮ್ ನಾಟ್ ನೆಸೆಸರಿ. ಅಟ್ ದ ಸೇಮ್ ಟೈಮ್ ಈಗ ಬಿಕಾಸ್ ನಾ ಹೇಳಿಲ್ಲ ನಿಮಗೆ PCOD ಇದೆ, ಈಸ್ಟ್ರೋಜನ್ ಜಾಸ್ತಿ ಇದೆ. ಈಸ್ಟ್ರೋಜನ್ ಜಾಸ್ತಿ ಆಗಿರ್ಲಿಂದ ಕೂಡ ಫೈಬ್ರಾಯ್ಡ್ಸ್ ಆಗೋದು ಜಾಸ್ತಿ, ಬ್ರೆಸ್ಟ್ ಲಮ್ಸ್ ಆಗೋದು ಜಾಸ್ತಿ. ಸೊ ಈ ಒಂಥರ ಪ್ಯಾಂಡಮಿಕ್ ಇಂಟರ್ಲಿಂಕ್ ಇದೆ ಅಷ್ಟೇ. ಮ್ಯಾಮ್, ಮೆನೋಪಾಸ್ ಅಂದ್ರೆ ಏನು? ಇದು ಫೀಲಿಂಗ್ಸ್ ಮೇಲೆ ಮತ್ತೆ ಮೂಡ್ ಸ್ವಿಂಗ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಬಿಕಾಸ್ ಮುಂಚೆ ಹೇಗಿದ್ರು, ನಾನು ಅಜ್ಜಿ ಆಗಿದ್ದೀನಿ, ಈಗ ಮೊಮ್ಮಕ್ಕಳು ನೋಡಬೇಕು, ದಿಸ್ ನಾಟ್ ಪೇ ಅಟೆನ್ಷನ್ ಟು ದೆಮ್ ಸೆಲ್ಫ್ಸ್. ಈಗ ವಿಮೆನ್ ಆರ್ ಎಜುಕೇಟೆಡ್, ದೇರ್ ಅವೇರ್. ಮೆನೋಪಾಸ್ ನಾವು ಡಿಫೈನ್ ಮಾಡ್ತೀವಿ ಅಂದರೆ ಪೀರಿಯಡ್, ಋತುಚಕ್ರ ಸ್ಟಾಪ್ ಆಗಿ 1 ವರ್ಷ ಆದ್ರೆ ಅಂದರೆ ಮೆನೋಪಾಸ್. ಅಟ್ ದ ಸೇಮ್ ಟೈಮ್ ಲೆಟ್ ಮಿ ಟೆಲ್ ಯು, ಈಗ ಎಲ್ಲರೂ ಹೇಳ್ತಾರೆ ಈಗ 3 months ಆಗಿಲ್ಲ, 4 months ಆಗಿಲ್ಲ, ಪೀರಿಯಡ್ ಹೋಗ್ತಾ ಇದೆ ಆ ಥರ. ಸೊ 6 months ಏನಾದರೂ ಪೀರಿಯಡ್ ಆಗಿಲ್ಲ, ಆಮೇಲೆ ಏನಾದರೂ ಬ್ಲೀಡ್ ಆಯಿತು ಅಂದರೆ ಒಂದ್ಸತಿ ಇಟ್ ಇಸ್ ಅ ವಾರ್ನಿಂಗ್ ಸೈನ್, ಏನಾದರೂ ಕ್ಯಾನ್ಸರ್ಸ್ ಇರ್ಬೋದು ಅಂತ. ಅದು ಚೆಕಪ್ ಆಗಬೇಕು ಒಂದು. ಸೆಕೆಂಡ್ಲಿ, ಈಗ ಪೀರಿಯಡ್ ಹೋಗ್ತಾ ಇದೆ, ಅದಕ್ಕೆ ಬ್ಲೀಡಿಂಗ್ ಹೆಚ್ಚಿಗೆ ಆಗ್ತಾ ಇದೆ, ತಾನೇ ನಿಲ್ಲುತ್ತೆ. ಒಂದೊಂದ್ಸತಿ ಪೇಷಂಟ್ ಹಿಮೋಗ್ಲೋಬಿನ್ 4 ತೊಗೊಂಡು ಬರುತ್ತೆ. ಸೊ ಆ ಥರ ಕೂಡ ಮಾಡಬಾರ್ದು, ಇಗ್ನೋರ್ ಮಾಡಬೇಡಿ. ತುಂಬ ಮೆಡಿಸಿನ್ಸ್ ಇದೆ, ವೇರಿಯಸ್ ಮೋಡ್ಸ್ ಇದೆ. ಒಂದು ಹಾರ್ಮೋನ್ ಕಾಪರ್ಟಿ ಅಂತ ಇರುತ್ತೆ, ಇಂಜೆಕ್ಷನ್ಸ್ ಇದ್ದಾವೆ. ಸೊ ವಾಟ್ ಆರ್ ಜಾಬ್ ಇಸ್, ನಿಮ್ಮದು ಮೆನೋಪಾಸ್ ರೀಚ್ ಆಗೋ ತನಕ ನಿಮಗೆ ಕಂಫರ್ಟಬಲ್ ಇಟ್ಕೋಬೇಕು. ನಾಟ್ ನೆಸಸರಿ ಸರ್ಜರಿ. ಸುಮಾರು ಮೆಡಿಕೇಶನ್ಸ್ ಇದೆ, ವಿ ಕ್ಯಾನ್ ಹೆಲ್ಪ್ ಯು.
ಒನ್. ಸೆಕೆಂಡ್ಲಿ ಮೂಡ್ ಸ್ವಿಂಗ್ಸ್ ಆಗೋದು ದಟ್ ಇಸ್ ಆಲ್ಸೋ ವೆರಿ ಪ್ರಾಬ್ಲಮ್ಯಾಟಿಕ್ ಬಿಕಾಸ್ ಒಂಥರ ಆ ಹಾರ್ಮೋನ್ಸ್ಗೆ ನಮ್ಮ ಬಾಡಿಗೆ ರೂಢಿ ಆಗೋದು ಇರುತ್ತೆ. ಮೆನಾರ್ಗೆ ಹೇಗೆ ನಾವು ತೊಂದರೆ ಕೊಡ್ತೀವಿ ನಮ್ಮ ಪೇರೆಂಟ್ಸ್ಗೆ, ಆ ಥರ ಮೆನೋಪಾಸ್ ನಮಗೆ ತೊಂದರೆ ಕೊಡುತ್ತೆ. ಸೊ ದಟ್ ಟೈಮ್ ಆಸ್ ಅ ಫ್ಯಾಮಿಲಿ ಆಲ್ಸೋ ವಿ ಶುಡ್ ಸಪೋರ್ಟ್ ದ ಲೇಡಿ ಆ್ಯಂಡ್ ಡ್ರಗ್ಸ್ ಆರ್ ಆಲ್ಸೋ ಅವೈಲಬಲ್. ಮಲ್ಟಿ ಡಿಸಿಪ್ಲಿನರಿ ನಾವು ಹೆಲ್ಪ್ ಮಾಡ್ತೀವಿ. ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಇರಲಿ, ಮೆಡಿಸಿನ್ ಟ್ರೀಟ್ಮೆಂಟ್ ಇರಲಿ, ಗೈನಕಾಲಜಿಕ್ ಇರಲಿ, ಇಟ್ಸ್ ಅ ಗ್ರೂಪ್ ಟ್ರೀಟ್ಮೆಂಟ್. ಸೊ ವಿ ಹ್ಯಾವ್ ಟು ಮೇಕ್ ದೆಮ್ ಕಂಫರ್ಟಬಲ್. ಓಕೆ ಮ್ಯಾಮ್, ಪ್ರೆಗ್ನೆನ್ಸಿ ಸಮಯದಲ್ಲಿ ಐರನ್ ಎಷ್ಟು ಇಂಪಾರ್ಟೆಂಟು ಪ್ರೆಗ್ನೆಂಟ್ ಲೇಡಿಗೆ ಮತ್ತು ಬೇಬಿಗೆ ಬೋತ್? ಟೋಟಲ್ ಪ್ರೆಗ್ನೆನ್ಸಿದಾಗೆ 1000 milligram ಅಯನ್ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಈ ನಾರ್ಮಲಿ ನಮ್ಮ ನಾರ್ಮಲ್ ಫುಡ್ದಾಗೆ ಸಿಗೋದು ಸ್ವಲ್ಪ ಕಷ್ಟ. ಮುಂಚೆ ಎಲ್ಲ ಆಗ್ತಿತ್ತು ಹೇಳ್ತಾರೆ, ಈಗ ಫುಡ್ ಆಲ್ಸೋ ಯು ನೋ ಹೌ ಅಡಲ್ಟ್ರೇಟೆಡ್ ಇಟ್ ಇಸ್, ಎಷ್ಟು ಕೆಮಿಕಲ್ಸ್, ಎಷ್ಟು ಪೆಸ್ಟಿಸೈಡ್ಸ್. ಸೊ ಇಟ್ ಇಸ್ ವೆರಿ ಸಿಂಪಲ್. ಒಳ್ಳೆ ಕ್ವಾಲಿಟಿ, ಒಳ್ಳೆ ಕಂಪನಿ ಮೆಡಿಸಿನ್ ಇರುತ್ತೆ, ಅದು ತಗೊಂಡ್ರೆ ಡೆವಲಪಿಂಗ್ ಬೇಬಿ, ಈಗ ಒನ್ ಹೋಲ್ ಬೇಬಿ ಇಸ್ ಡೆವಲಪಿಂಗ್ ನಮ್ಮ ಒಳಗಡೆ, ಗರ್ಭ ಒಳಗಡೆ. ಸೊ ಬೇಬಿಗೆ ಬ್ಲಡ್, ಟಿಶ್ಯೂಸ್, ಮಸಲ್ಸ್, ಬ್ಲಡ್ ಸಪ್ಲೈ, ಸೊ ಅದಕ್ಕೋಸ್ಕರ ಅಯನ್ ರಿಕ್ವೈರ್ಮೆಂಟ್ ಇರುತ್ತೆ. ಅದು ಅಕಾರ್ಡಿಂಗ್ಲಿ ಫಸ್ಟ್ 3 months, ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 4 months to 7 months ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ ಎಷ್ಟು ರಿಕ್ವೈರ್ಮೆಂಟ್ ಇದಿರುತ್ತೆ ಅಕಾರ್ಡಿಂಗ್ ವಿಲ್ ಗಿವ್. ಪ್ರೆಗ್ನೆನ್ಸಿ ಸಮಯದಲ್ಲಿ ಶುಗರ್ ಬಂದರೆ ಅದೇ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತಾರಲ್ಲ ಮ್ಯಾಮ್, ಆ ಟೈಮಲ್ಲಿ ಶುಗರ್ ಬಂತು ಅಂದರೆ ಅದು ಲೈಫ್ ಲಾಂಗ್ ಶುಗರ್ ಇರುತ್ತೆ ಅನ್ನೋ ಒಂದು ಮಿತ್ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ಸ್ವಲ್ಪ ಟ್ವೀಕ್ ಮಾಡ್ತೀನಿ. ಒಂದ್ಸತಿ ಪ್ರೆಗ್ನೆನ್ಸಿದಾಗೆ ಶುಗರ್ ಬಂತು ಅಂದರೆ ಜನರಲಿ 99% ಡೆಲಿವರಿ ಆದ ತಕ್ಷಣ ಶುಗರ್ ನಾರ್ಮಲ್ ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಪೇಷಂಟ್ಸ್ಗೆ ಹೇಗೆ ನಾವು ಈಗ ಬಂದಮೇಲೆ ಏನು ಮಾಡೋದು, ವಿ ಹ್ಯಾವ್ ಟು ಪ್ರಿವೆಂಟ್ ಇಟ್. ಪ್ರಿವೆಂಟಿವ್ ಮೆಡಿಸಿನ್ ಇಸ್ ವಾಟ್ ಇಸ್ ರಿಕ್ವೈರ್ಡ್. ಸೊ ನಾವು ಹೇಗೆ ಹೇಳ್ಕೊಡ್ತೀವಿ ಅಂದರೆ, ನಿಮಗೆ ಈಗ ಪ್ರೆಗ್ನೆನ್ಸಿ ಇಸ್ ಅ ಸ್ಟ್ರೆಸ್ ಲೆವೆಲ್ ಅಂತ ಹೇಳ್ತೀವಿ. ಆ ಸ್ಟ್ರೆಸ್ಸಿಗೆ ನಿಮಗೆ ಶುಗರ್ ಬಂದಿದೆ, ಡೆಲಿವರಿ ಆದಮೇಲೆ ನಾರ್ಮಲ್ ಆಗುತ್ತೆ. ಬಟ್ ಅಗೇನ್ ನೆಕ್ಸ್ಟ್ 10 years ಬಿಟ್ಟು ನಾರ್ಮಲ್ ಪಾಪ್ಯುಲೇಷನ್ಗಿಂತ ಅವ್ರಿಗೆ 50% ಜಾಸ್ತಿ ಚಾನ್ಸ್ ಇರುತ್ತೆ ಮತ್ತೆ ಡಯಾಬಿಟೀಸ್ ಆಗೋದು. ಸೊ ದಿಸ್ ಇಸ್ ಲೈಕ್ ಅ ವಾರ್ನಿಂಗ್. ಅಗೇನ್ ಈಗ ನಿಮಗೆ ಶುಗರ್ ಬಂದಿದೆ ಅಂದರೆ ಜನರಲಿ ಅದು ಜೆನೆಟಿಕ್ ಇರುತ್ತೆ, ಫ್ಯಾಮಿಲಿ ವೈಸ್ ಇರುತ್ತೆ, ಇಲ್ ಗೋ. ಬಟ್ ಡೆಲಿವರಿ 10 years ಬಿಟ್ಟು ಮತ್ತೆ ಬರುತ್ತೆ. ಸೊ ಹ್ಯಾವ್ ಟು ಕೀಪ್ ಯೋರ್ ಸೆಲ್ಫ್ ಫಿಟ್, ಶುಗರ್ ಲೆವೆಲ್ಸ್ ಚೆಕ್ ಮಾಡಬೇಕು ಆ ಥರ. ಆ್ಯಂಡ್ ಡೆಫಿನೆಟ್ಲಿ ಪ್ರೆಗ್ನೆನ್ಸಿದಾಗೆ ಬ್ಲಡ್ ಪ್ರೆಷರ್ ಇಸ್ ಹೈ ರಿಸ್ಕ್, ಬಟ್ ಶುಗರ್ ಇಸ್ ಡಯಾಬಿಟಿಸ್ ಬಂದರೆ ನಾವು ತುಂಬ ವರಿಡ್ ಇರ್ತೀವಿ. ಅಥವಾ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಬಿಕಾಸ್ ಒಂದೊಂದ್ಸತಿ ಸಡನ್ಲಿ ಬೇಬಿ ಒಳಗಡೆ ಡೆತ್ ಆಗ್ಬೋದು. ತುಂಬ ಮೈನ್ಯೂಟ್ ಮಾನಿಟ್ರಿಂಗ್ ಇರಬೇಕು. ವಿ ಹ್ಯಾವ್ ಅ ಗುಡ್ ಎಂಡೋಕ್ರೈನಾಲಜಿಸ್ಟ್. ಸೊ ಅದೆಲ್ಲ ಚೆನ್ನಾಗಾಗುತ್ತೆ. ಓಕೆ ಮ್ಯಾಮ್. ಜನರಲ್ ಆಗಿ ವುಮೆನ್ಸ್ ಬ್ರೆಸ್ಟಲ್ಲಿ ಲಂಪ್ಸ್ ಇರುತ್ತೆ, ಆದರೆ ಈಗ ಎಷ್ಟೊಂದು ಜನ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಕ್ಯಾನ್ಸರ್ ಇರ್ಬೋದಾ ಅಂತ ಗಾಬರಿ ಆಗ್ತಾ ಇದ್ದಾರೆ. ಆ ಬಗ್ಗೆ ಏನು ಹೇಳ್ತೀರಾ? ಅಗೇನ್ ಐಲ್ ಸೇ ಸೋಷಿಯಲ್ ಅವೇರ್ನೆಸ್ಲಿಂದ ತುಂಬ ಜನ ಬರ್ತಾರೆ. ಇನ್ಫ್ಯಾಕ್ಟ್ ಹಳ್ಳಿ ಲೇಡೀಸ್ ಏನಾದರೂ ಲಂಪ್ ಸಿಕ್ತು ದಟ್ ಇಸ್ ರಿಯಲಿ ವೆರಿ ಅಪ್ರಿಷಿಯಬಲ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಲಂಪ್ ಇದ್ರೆ ಹೆದರಬಾರ್ದು. ಮೋಸ್ಟ್ ಆಫ್ ದ ಟೈಮ್ ಅಗೇನ್ ಇಟ್ ಇಸ್ ಇನ್ನಸೆಂಟ್, ಅದು ಏನು ಕ್ಯಾನ್ಸರ್ ಇರೋದಿಲ್ಲ. ಡಿಪೆಂಡಿಂಗ್ ಅಬೌಟ್ ದ ಸೈಜ್, ಪೇಷಂಟ್ ಏಜ್ ಗ್ರೂಪ್, ಸಿಂಪ್ಟಮ್ಸ್, ಟ್ರೀಟ್ಮೆಂಟ್ ಇರುತ್ತೆ. ಬಟ್ ವೆರಿ ವೆರಿ ಸಿಂಪಲ್. ಒಂದಂದರೆ ಸ್ಕ್ಯಾನ್ ಮಾಡಿಸ್ತೀವಿ ನಾವು, ಬೇಸ್ ಲೈನ್ ಏನು ಸೈಜ್ ಇಂದ ಗೊತ್ತಾಗಲಿ ಅಂತ. ಆಮೇಲೆ FNSA ಅಂತ ಒಂದು ಪರೀಕ್ಷೆ ಇರುತ್ತೆ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಸಿಂಪಲ್ ಒಂದು ಸೂಜಿ ಇಂಜೆಕ್ಷನ್ ಕೊಡ್ತೀವಿ ಥರ ಅನಿಸುತ್ತೆ. ಅದ್ರಲ್ಲಿ 100% ನಮಗೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆ ಅಥವಾ ಇಲ್ಲ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಅದು ಮಾಡಿದರೆ ಪೇಷಂಟ್ ಇಸ್ ಆಲ್ಸೋ ಕಂಫರ್ಟಬಲ್, ಅನ್ನೆಸೆಸರಿ ಸರ್ಜರೀಸ್ ಆಗೋದಿಲ್ಲ. ಆ್ಯಂಡ್ we are also sure that ಇದು ಏನು ಕ್ಯಾನ್ಸರ್ ಇಲ್ಲ ಥರ. ಡೆಫಿನೆಟ್ಲಿ ನಂಬರ್ಸ್ ಆರ್ ಇನ್ಕ್ರೀಸ್ಡ್. ಅಗೇನ್ ನಾವು ಡಯಟ್ ಹೇಳ್ತೀವಿ, ಹೈಪರ್ ಎಸ್ಟ್ರೋಜನ್ ಸ್ಟೇಟ್ ಹೇಳ್ತೀವಿ, ಬಟ್ ಡಯಾಗ್ನೋಸಿಸ್ ಇಸ್ ಮಚ್ ಬೆಟರ್. ಆ್ಯಂಡ್ ತುಂಬ ಜನ ಬರ್ತಾರೆ ಯಂಗ್ ಗರ್ಲ್ಸ್ ತಗೊಂಡು. ಅನದರ್ ಒನ್ ಥಿಂಗ್, ನಮಗೆ ಅನಿಸುತ್ತೆ ಕ್ಯಾನ್ಸರ್ ಓಲ್ಡ್ ಏಜ್ದು ಇದೆ ಅಂತ. ಹೌದು, ಆ ಥರ ಇಲ್ಲ. ಸೋ ಮೆನಿ ಟೈಮ್ಸ್ 20-25 year old ಗರ್ಲ್ಗೆ ಕೂಡ ನಾವು ವಿ ಎಕ್ಸ್ಪೆಕ್ಟ್ ಇದು ಕ್ಯಾನ್ಸರ್ ಏನಿಲ್ಲ, ಒಂದು ಬೇಸಿಕ್ ಮಾಡಬೇಡ ಅಂತ, ಅದು ಕೂಡ ಕ್ಯಾನ್ಸರ್ ಬಂದಿದೆ. ಸೊ ಅದು ನಿಗ್ಲೆಕ್ಟ್ ಮಾಡೋದು ಬೇಡ. ಸಿಂಪಲ್ ಇನಿಷಿಯಲ್ ಸ್ಟೇಟ್ ಇದ್ದರೆ ವಿ ಕ್ಯಾನ್ ಮ್ಯಾನೇಜ್ ಇಟ್ ಬೆಟರ್. ಯಂಗ್ ಏಜ್ ಗರ್ಲ್ಸ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರಲಿಕ್ಕೆ ಕಾರಣಗಳೇನು? ಕ್ಯಾನ್ಸರ್ ಆಸ್ ಸಚ್ ಯಾವುದು ಒಂದು ರೀಸನ್ಲಿಂದ ಆಗೋದಿಲ್ಲ. ಸೊ ಮಲ್ಟಿ ಫ್ಯಾಕ್ಟರಲ್ ಇಟಿಯಾಲಜಿ ಅಂತ ಹೇಳ್ತೀವಿ. ಮೆನಿ ಟೈಮ್ಸ್ ಫ್ಯಾಮಿಲಿ ಹಿಸ್ಟ್ರಿ ಇರುವಾಗನೇ ಆಗುತ್ತೆ. ಆಸ್ ಸಚ್ ಎನಿ ಕ್ಯಾನ್ಸರ್ ನಮಗೆ ಗೊತ್ತಿದೆ ಎನ್ವೈರ್ಮೆಂಟ್ದಾಗಿ ಎಷ್ಟು ಕೊಂಡಿದೆ, ಬಟ್ ವಿ ಕ್ಯಾನ್ ಅವಾಯ್ಡ್. ಸ್ಪೆಷಲಿ ಕಲರ್ಡ್ ಫುಡ್. ನಮ್ಮ ಗರ್ಲ್ಸ್ದು ಅಂದರೆ ಎಲ್ಲ ಏನೋ ಇದು ಗೋಲ್ಡ್ ಕಲರ್ಡ್ ಫುಡ್ ಅಥವಾ ಪ್ಲಾಸ್ಟಿಕ್ ಯೂಸ್. there are a lot of things which is common for most cancers. So multiple etiology ಇಂದ ಆಗುತ್ತೆ. as such ಒಂದೇ ರೀಸನ್ ಇಂದ ಯಾಕೆ ಕ್ಯಾನ್ಸರ್ ಅಂತ ಹೇಳಕ್ಕಾಗಲ್ಲ. ಹಾಗೆ ಮ್ಯಾಮ್ ನೀವು ಹೇಳಿದ್ರೆ ಒಬೆಸಿಟಿ ಸಹ PCOD PCOS ಮೇಲೆ ಇದಾಗುತ್ತೆ ಅಂತ. ಈ ಒಬೆಸಿಟಿನೂ ಸಹ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಇದು ಹೆಣ್ಮಕ್ಳಲ್ಲಿ ಫರ್ಟಿಲಿಟಿ ಮತ್ತೆ ಪ್ರೆಗ್ನೆನ್ಸಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗ ನಾವು ಇನ್ಫರ್ಟಿಲಿಟಿ ಕೂಡ ನಾವು ಮ್ಯಾನೇಜ್ ಮಾಡ್ತೀವಿ ನಮ್ಮ ಹಾಸ್ಪಿಟಲ್ದಾಗೆ. ನೋಡುವಾಗ 60 to 70% ಯಾವುದೋ ಒಂದು ಪೀರಿಯಡ್ ರಿಲೇಟೆಡೇ ಇರುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ ಅಥವಾ ಸ್ಕ್ಯಾಂಟಿ ಬ್ಲೀಡಿಂಗ್, ಅಂದರೆ ಬ್ಲೀಡಿಂಗ್ ಕಡಿಮೆ ಆಗೋದು. ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಟೆಸ್ಟ್ ಎಲ್ಲ ನೋಡಿದ್ಮೇಲೆ ಅದು ಸಮ್ವೇರ್ ಅದು PCOS ಇರುತ್ತೆ.
ಸೊ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ಸ್ ಬೇಬಿ ಆಗಲ್ಲ ಅಂತ ಅದು ಅಗೇನ್ ಹಾರ್ಮೋನ್ ರಿಲೇಟೆಡ್ ಅಥವಾ PCOS ರಿಲೇಟೆಡ್ ಇರುತ್ತೆ. ಅಗೇನ್ ದಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ಒಬೆಸಿಟಿ. ಸೊ ಮೊದಲಿಂದ ಆಸ್ ಐ ಸೆಡ್ ಸ್ಕೂಲ್ದಾಗೇನೆ ಫಿಸಿಕಲ್ ಆಕ್ಟಿವಿಟಿ ಶುಡ್ ಬಿ ಗಿವನ್ ಲಾಡ್ ಆಫ್ ಇಂಪಾರ್ಟೆನ್ಸ್. ತುಂಬಾನೇ ಬಾಡಿ ಮಾಸ್ ಇಂಡೆಕ್ಸ್ ಮೇಂಟೈನ್ ಮಾಡಬೇಕು ಅಂತ ಮಕ್ಳಿಗೇನೆ ಸ್ಕೂಲಿಂದ ನಾವು ಹೋಗ್ತೀವಿ ಸ್ಕೂಲ್ದಾಗೆ ದಿ ಕಾಲರ್ಸ್. ಸೊ ಅಲ್ಲಿಂದ ಶುರು ಆಗಬೇಕು. ನಾವು ಏನು ಮಾಡ್ತೀವಿ, ಸಣ್ಣ ಮಕ್ಳಿಗೆ ಚೆನ್ನಾಗಿ ತಿನ್ನಿಸಿ ಆಮೇಲೆ ಒಂದು ಲೆವೆಲ್ ಆದಮೇಲೆ ಮಗುಗೆ ಕೂಡ ಕಷ್ಟ. ಸೊ ಫ್ರಮ್ ದ ಬಿಗಿನಿಂಗ್ ಬ್ರೇಕ್ಫಾಸ್ಟ್ ಹಾಗೆ ಅಥವಾ ಪ್ರೋಟೀನ್ ಜಾಸ್ತಿ ಅಥವಾ ಇದು ಕುಕ್ಕೀಸಾಗೆ ಆ ಥರ ಇದೆ, ಬರೀ ಮೈದಾ ಅಂದರೆ ಮೈದಾ ನಾವು ಯೂಸ್ ಮಾಡ್ತೀವಿ ಅಂತ ಅನಿಸುತ್ತೆ. ಆ ಥರ ಇಲ್ಲ. ಕೆಮಿಕಲ್ ಇಷ್ಟು ಕೆಮಿಕಲ್ಸ್ ಮ್ಯಾಲ್ನ್ಯೂಟ್ರಿಷನ್ ಇಸ್ ಸೋ ಡೇಂಜರಸ್ ದಟ್ ಇಷ್ಟು ತಿಂದರೆ ಕೂಡ ನಮಗೆ ಹೊಟ್ಟೆ ಫುಲ್ ಆಗುತ್ತೆ, ಗ್ಲೂಕೋಸ್ ಸ್ಪೈಕ್ಸ್ ಆಗುತ್ತೆ. ಇಟ್ಸ್ ಆಲ್ ದಿಸ್ ಇಸ್ ಕೈಂಡ್ ಆಫ್ ಮೆಟಬಾಲಿಕ್ ಸಿಂಡ್ರೋಮ್, ನಾವು ಪ್ರೀ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಅಗೇನ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆ ಮ್ಯಾಮ್, ಇತ್ತೀಚೆಗೆ ಕೇಳಿ ಬರ್ತಾ ಇರೋದು ಮತ್ತೊಂದು ಕ್ಯಾನ್ಸರ್ ಅಂತಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಮೇಡಮ್. ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಏನ್ ಹೇಳ್ತೀರಾ, ಹಾಗೆ ಇದನ್ನ ಹೇಗೆ ತಡೆಗಟ್ಟಬಹುದು? ಗುಡ್ ಕ್ವೆಶನ್ ಅಗೇನ್. ಸರ್ವೈಕಲ್ ಕ್ಯಾನ್ಸರ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಇನ್ ಇಂಡಿಯಾ. ಅಂದರೆ ಗರ್ಭಾಶಯ ಬಾಯಿದು ಕ್ಯಾನ್ಸರ್. ಇತ್ತೀಚೆಗೆ ತುಂಬ ಚರ್ಚೆ ಇದೆ ಅದ್ರ ಬಗ್ಗೆ. ಯಾಕಂದರೆ ಈ ಕ್ಯಾನ್ಸರ್ ಇನ್ಫೆಕ್ಷನ್ನಿಂದ ಶುರು ಆಗುತ್ತೆ. ಇನ್ಫೆಕ್ಷನಿಂದ ಯಾವುದು ಶುರು ಆಗುತ್ತೆ ಅದು ನಾವು ಸಮ್ವೇರ್ ಪ್ರಿವೆಂಟ್ ಮಾಡ್ಬೋದು. ವ್ಯಾಕ್ಸಿನ್ ಬಂದಿದೆ. ಆ ವ್ಯಾಕ್ಸಿನ್ ಅಂದರೆ ಈ ಕ್ಯಾನ್ಸರ್ ಆಗೋದು HPV ವೈರಸ್ಲಿಂದ. ಆ ವೈರಸ್ ಅಗೇನ್ಸ್ಟ್ ಒಂದು ವ್ಯಾಕ್ಸಿನ್ ಬಂದಿದೆ, ಸರ್ವವ್ಯಾರಿಕ್ಸ್ ಅಂತ. ಇಂಪಾರ್ಟೆಂಟ್ ಥಿಂಗ್ ಈಸ್ ಇದು ಯಂಗ್ ಗರ್ಲ್ಸ್ಗೆ ಕೊಡಬೇಕು, ಅಂದರೆ ಬಿಫೋರ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಕೊಡಬೇಕು. ಆ ಥರ ಕೊಟ್ಟರೆ 100% ಯು ಕ್ಯಾನ್ ಪ್ರಿವೆಂಟ್ ದ ಕ್ಯಾನ್ಸರ್ ಅಂತ ಒಂದು ಥೀಸಿಸ್ ಇದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತೀರಾ ಏನು ಇಟ್ಸ್ ನಾಟ್ ಸಮ್ ರಾಕೆಟ್ ಸೈನ್ಸ್. ಇಂಜೆಕ್ಷನ್ ಕೊಡಿ, ವ್ಯಾಕ್ಸಿನೇಷನ್ ಮಾಡಿ, 3 ಡೋಸ್ ಇದೆ ಆ್ಯಂಡ್ ಮೇ ಬಿ ವಿ ಕ್ಯಾನ್ ಪ್ರಿವೆಂಟ್ ಇಟ್ ಫಾರ್ ದ ನೆಕ್ಸ್ಟ್ ಜನರೇಷನ್. ಬರುತ್ತೆ ಬರಲ್ಲ ಅಂದ್ರೂ ಸಹ ವ್ಯಾಕ್ಸಿನೇಷನ್ ತಗೊಳ್ಳೋದು ಬೆಸ್ಟ್. ಎಸ್, ವ್ಯಾಕ್ಸಿನೇಷನ್ ಈಗ ನಮ್ಮದು IAP ದಾಗೆ ಇದು ಎಲ್ಲ ಮಕ್ಕಳಿಗೆ ಕೊಡಬೇಕು ಅಂತ ಬರ್ತಾ ಇದೆ. ಡೆಫಿನೆಟ್ಲಿ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೋದು ಅಂದರೆ ವಿ ಶುಡ್ ಟೇಕ್ ಇಟ್. ಎಸ್ ಮ್ಯಾಮ್. ಪ್ರೆಗ್ನೆನ್ಸಿ ಸಮಯದಲ್ಲಿ ರಕ್ತದೊತ್ತಡ ಅಂದ್ರೆ BP ಜಾಸ್ತಿ ಆಗೋದು ನಾರ್ಮಲ್ ಮ್ಯಾಮ್. ಇದಕ್ಕೆ ಏನ್ ಪ್ರಿಕಾಷನ್ಸ್ ತಗೋಬಹುದು, ಯಾವ ರೀತಿ ಇದನ್ನ ಸರಿದೂಗಿಸ್ಬೋದು? ಇದಕ್ಕೆ 2 ಪ್ರಕಾರ ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ. ಒನ್ ಇಸ್ ಪ್ರೆಗ್ನೆನ್ಸಿ PIH ಅಂದರೆ ಪ್ರೆಗ್ನೆನ್ಸಿದಾಗೆ ಬ್ಲಡ್ ಪ್ರೆಷರ್ ಬಂದಿತ್ತು. ಇನ್ನು ಒಂದಂದರೆ ಹೈಪರ್ಟೆನ್ಸಿವ್ ಲೇಡೀಸೇ ಪ್ರೆಗ್ನೆಂಟ್ ಆಗಿ. ಸೊ 2 ಟ್ರೀಟ್ಮೆಂಟ್ ಬೇರೆ ಬೇರೆ ಇದೆ. ಸೆಕೆಂಡ್ ಕೇಸ್ದಾಗೆ ಫಿಸಿಷಿಯನ್ಸ್ ಮತ್ತು ನಾವು ಇಂಟರಾಕ್ಟ್ ಆಗಿ ಮಾಡ್ತೀವಿ. ಈ ಪ್ರೆಗ್ನೆನ್ಸಿದಾಗೆ ಬ್ಲಡ್ ಪ್ರೆಷರ್ ಬರುತ್ತೆ ಜನರಲಿ 5th ಮಂತ್ ಆದಮೇಲೆ ಶುರು ಆಗುತ್ತೆ. ನಮ್ದು ಇಂಡಿಯನ್ ಫುಡ್ದಾಗೆ ಸಾಲ್ಟ್ ಇಂಟೇಕ್ ತುಂಬ ಜಾಸ್ತಿ ಇರುತ್ತೆ. ನಾವು ಸಾಲ್ಟ್ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೇಳ್ತೀವಿ. ದಟ್ ಆಲ್ಸೋ ಹೆಲ್ಪ್ಸ್ ದ ಬ್ಲಡ್ ಪ್ರೆಷರ್. ಮೆಡಿಕೇಶನ್ ಇದೆ, ಪ್ಲಸ್ ಬೇಬಿ ಮೂವ್ಮೆಂಟ್ಸ್ ಆ್ಯಂಡ್ ರೆಗ್ಯುಲರ್ ಫಾಲೋ ಅಪ್. ಈಗ ಕೆಲವು ಟೈಮ್ ಪೇಷಂಟ್ಗೆ ಅನಿಸುತ್ತೆ ಪ್ರತಿ ಸಲ ಸ್ಕ್ಯಾನ್ ಮಾಡಿಸ್ತಾರೆ. ಸೊ ಆ ಸ್ಕ್ಯಾನ್ ನಾವು ಅದು ಡೇಟ್ ಗೊತ್ತಾಗ್ಲಿಂದ ಮಾಡೋದಿಲ್ಲ ನಾವು. ಬೇಬಿ ಎಷ್ಟು ಗ್ರೋ ಆಗ್ತಾ ಇದೆ. ಈಗ ತಾಯಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಲ್ಲ, ಅವಾಗ ಬೇಬಿಗೆ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ, ಅವಾಗ ಡೆಫಿನೆಟ್ಲಿ ಬೇಬಿದು ಗ್ರೋತ್ ಕಡಿಮೆ ಆಗುತ್ತೆ. ಸೊ ಆ ಸ್ಕ್ಯಾನ್ ಇರುತ್ತೆ, ಪಾಪು ಸುತ್ತ ನೀರು ಎಷ್ಟು ಮತ್ತು ಪಾಪು ವೇಟ್ ಹೇಗೆ ಗ್ರೋ ಆಗ್ತಾ ಇದೆ. ಒಂದೊಂದು ಸತಿ ಏನಾಗುತ್ತೆ ಬ್ಲಡ್ ಫ್ಲೋ, ಈಗ ಪಾಪು ಹೀಗೆ ತಿನ್ನೋದಿಲ್ಲಲ್ಲ, ಪಾಪುಗೆ ಊಟ ಹೋಗೋದು ಬ್ಲಡ್ಲಿಂದ. ಸೊ ತಾಯಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಾಗ ಒಂದೊಂದು ಸತಿ ಹೇಗಾಗುತ್ತೆ ಅಂದರೆ ಬ್ಲಡ್ ಫ್ಲೋ ರಿವರ್ಸ್ ಆಗಿಬಿಡುತ್ತೆ. ಅಂದರೆ ಮಗು ಕಡೆಯಿಂದ ಬ್ಲಡ್ ಫ್ಲೋ ತಾಯಿಗೆ ಬರುತ್ತೆ. ಅವಾಗ ಮಗು ಉಳಿಯುತ್ತಾ? ಇಲ್ಲಲ್ಲ. ಸೊ ದಟ್ ಇಟ್ ಈಸ್ ಅ ವೆರಿ ಎಮರ್ಜೆನ್ಸಿ ಸ್ಟೇಟ್. ಅವಾಗ ನಾವು ಎಷ್ಟು 7.5 months ಇದೆ, 8 months ನೋಡೋದಿಲ್ಲ. ವಿ ಟ್ರೈ ಟು ಸೇವ್ ದ ಬೇಬಿ. ಸೆಕೆಂಡ್ ಥಿಂಗ್, ವಾರ್ನಿಂಗ್ ಸೈನ್ಸ್ ಇದೆ. ಈಗ ನೀವು ರೆಗ್ಯುಲರ್ಲಿ ಬರ್ತಾ ಇದ್ದೀರಾ ಚೆಕಪ್ ಹತ್ರ, ವಾರ ಬರ್ತಾ ಇದ್ದೀರಾ, ಅಥವಾ ಒಂದೊಂದ್ಸತಿ ಈವನ್ once in 4 days ಕರಿತೀವಿ BP ತುಂಬ ಜಾಸ್ತಿ ಇರುವಾಗ. ಕೆಲವು ಟೈಮ್ ಏನಾಗುತ್ತೆ ಸಡನ್ಲಿ BP ಜಾಸ್ತಿ ಆಗಿ ಪೇಷಂಟ್ಸ್ಗೆ ಫಿಟ್ಸ್ ಬಂದುಬಿಡುತ್ತೆ. ಸ್ಪೆಷಲಿ ಕೋಲ್ಡ್ ಸೀಸನ್ November December, ಎಕ್ಲೆಮ್ಸಿ ಅಂತ ಹೇಳ್ತೀವಿ ನಾವು. ಸೊ ಪೇಷಂಟ್ಸ್ಗೆ ನಾವು ವಾರ್ನಿಂಗ್ ಸೈನ್ಸ್ ಏನಂತ ಹೇಳ್ತೀವಿ, ಲೈಕ್ ಸಿವಿಯರ್ ಹೆಡೇಕ್ ಅಥವಾ ಲೈಟ್ ನೋಡಿ ಒಂಥರ ಇರಿಟೇಷನ್ ಆಗೋದು, ಚಿಡಿ ಆಗೋದು, ನಾಯ್ಸ್ಲಿಂದ ಚಿಡಿ ಆಗೋದು, ಸಡನ್ಲಿ ವಾಮಿಟಿಂಗ್ ಆಗೋದು, ಆ ಥರ ಏನಾದರೆ ಬಿಫೋರ್ ದ ಫಿಟ್ಸ್ ತಕ್ಷಣ ಬರಲಿ ಅಂತ. ಸೊ ದಟ್ ಹೆಲ್ಪ್ಸ್. ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಸಮಸ್ಯೆಗಳು ಸಹ ಜಾಸ್ತಿ ಆಗ್ತಾ ಇದೆ. GDM ಅಂತ ಹೇಳ್ತೀವಿ ನಾವು, ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಿಸ್ ಅಂತ. ಅವಾಗ ಕೂಡ ಈಗ ನಾರ್ಮಲಿ 5th ಮಂತ್ಗೆ ನಾವು ಎಲ್ಲರಿಗೂ ಸ್ಕ್ರೀನ್ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ PHC ದಾಗೆ ಕೂಡ ಸ್ಕ್ರೀನ್ ಮಾಡ್ತಾ ಇದ್ದಾರೆ, GCT ಅಂತ. ಸೊ ಒಂದು ಶುಗರ್ ಸೊಲ್ಯೂಷನ್ ನಾವು ಕೊಡ್ತೀವಿ, ಅದು ಕುಡಿದ್ಮೇಲೆ ರಿಪೋರ್ಟ್ ಬರುತ್ತೆ. ದಟ್ ಇಸ್ ಸ್ಕ್ರೀನಿಂಗ್. ಅಂದರೆ ಆ ಟೈಮ್ ನಿಮ್ಮದು ಫಾಸ್ಟಿಂಗ್ ನಾರ್ಮಲ್ ಬಂದರೂ ಕೂಡ ಏನಾದರೂ ಮುಂದೆ ನಿಮಗೆ ಶುಗರ್ ಬರೋದಿದ್ರೆ ಅದರೊಳಗೆ ಗೊತ್ತಾಗುತ್ತೆ. ಸೊ ದಟ್ ಇಸ್ ಒನ್ ಥಿಂಗ್. ಆ್ಯಂಡ್ ಪ್ರೆಗ್ನೆನ್ಸಿ ಮುಂಚೆ ಯಾರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಥವಾ ಪೇರೆಂಟ್ಸ್ ಡಯಾಬಿಟಿಕ್ ಇದ್ದಾರೆ, ಅವಾಗ ನಾವು ಈ ಟೆಸ್ಟ್ ಮುಂದೆ ಕೂಡ ಮಾಡ್ತೀವಲ್ಲ, 3 to 4 months ಜೆಸ್ಟೇಷನ್ಗೆ ಕೂಡ ಮಾಡ್ತೀವಿ. ಆಮೇಲೆ ಗೊತ್ತಾದ್ಮೇಲೆ ತುಂಬಾ ರೆಗ್ಯುಲರ್ ಬ್ಲಡ್ ಶುಗರ್ ಚೆಕಪ್ ಇರುತ್ತೆ. ನಾವು ಚಾರ್ಟ್ ಕೊಡ್ತೀವಿ, ಎಂಡೋಕ್ರಿನಾಲಜಿಸ್ಟ್ ಕೂಡ ಇರ್ತಾರೆ, ಮಾರ್ನಿಂಗ್ ಈವ್ನಿಂಗ್. ದಟ್ ಈಸ್ ಡನ್ ವೆರಿ ವೆಲ್. ಅಗೇನ್ ಅವ್ರಿಗೆ ಕೂಡ ಡೈಲಿ ಫಿಟಲ್ ಕೌಂಟ್, ನಾನು ನಿಮಗೆ ಹೇಳಿದೆಲ್ಲ ಹೇಗೆ ಕೌಂಟ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ದಟ್ ಹೆಲ್ಪ್ಸ್ ಅ ಲಾಟ್.
ಇನ್ನೊಂದು ಪೇಷಂಟ್ಗೆ ಐ ಮೀನ್ ಇನ್ ಜನರಲ್ ಪಬ್ಲಿಕ್ ಫೀಲ್ ದಟ್ ಶುಗರ್ ಇದ್ದರೆ ಬೇಬಿ ದಪ್ಪ ಇರುತ್ತೆ, 80% ಟೈಮ್ ದಪ್ಪನೇ ಇರುತ್ತೆ. ಬಟ್ ಸಮ್ಟೈಮ್ಸ್ ಬೇಬಿ ಗ್ರೋತ್ ಕೂಡ ಕಡಿಮೆ ಆಗಿ IGR ಕೂಡ ನೋಡ್ತೀವಿ ನಾವು. ಸೊ 2 ಎಂಟಿಟೀಸ್ ವಿ ಕೆನ್ ಸಿ. ಡೆಲಿವರಿ ಟೈಮ್ ಕಷ್ಟ ಆಗುತ್ತೆ. ಯಾವಾಗಲೂ ಶುಗರ್ BP ಇರುವಾಗ ಫುಲ್ 9 months ತನಕ ನಾವು ಆದಷ್ಟು ಕಂಟಿನ್ಯೂ ಮಾಡೋಕ್ಕೆ ಬಿಡೋದಿಲ್ಲ, ಸ್ವಲ್ಪ ಬೇಗನೆ 5 days 10 days ಮುಂಚೆ ಇಂಡ್ಯೂಸ್ ಮಾಡ್ತೀವಿ. ಸೊ ದಟ್ಸ್ ಆಲ್ಸೋ ವೆರಿ ಡಿಫಿಕಲ್ಟ್. ಇಲ್ಲೂ ಡೇಟ್ ಆಗಿಲ್ಲ ಆ ಥರ ಹೇಳ್ತಾರೆ. ದಟ್ಸ್ ಬಿಕಾಸ್ ಲಾಸ್ಟ್ 10 daysದಾಗೆ ಬೇಬಿ ಔಟ್ಕಮ್ ಚೆನ್ನಾಗಾಗಲ್ಲ ಅಂತ ಸ್ವಲ್ಪ ಟೆಂಡೆನ್ಸೀಸ್ ಜಾಸ್ತಿ ಇರುತ್ತೆ. ಒಂದೊಂದ್ಸತಿ ಸಡನ್ IUDs ಅಂದರೆ ಡಯಾಬಿಟಿಕ್ ಇಷ್ಟು ಚಂದ ಬೆಳೆದಿದ್ದು ಬೇಬಿ ಸಡನ್ಲಿ ಒಂದೊಂದ್ಸತಿ ಡೆತ್ ಆಗುತ್ತೆ ಒಳಗೆ. ಇಟ್ಸ್ ಅ ವೆರಿ ಕೆಟಾಸ್ಟ್ರಫಿಕ್ ಫೀಲಿಂಗ್ ಮದರ್ಗೆ, ಕ್ಲಿನಿಷಿಯನ್ಗೆ. ಸೊ ಫಾರ್ ದ್ಯಾಟ್ ರೀಸನ್ 7 to 10 days ಮುಂಚೆನೇ ನಾವು ಲೇಬರ್ ಪ್ರಯತ್ನ ಮಾಡ್ತೀರಾ. ಓಕೆ ಮ್ಯಾಮ್. ಈಗ ಎಲ್ಲ ಕ್ಷೇತ್ರಗಳಲ್ಲೂ ಟೆಕ್ನಾಲಜಿ ಅಪ್ಗ್ರೇಡ್ ಆದಂಗೆ ಮೆಡಿಕಲ್ ಫೀಲ್ಡಲ್ಲೂ ಅಪ್ಗ್ರೇಡ್ ಆಗಿದೆ ಮೇಡಮ್. ಮೆಡಿಕಲ್ ಫೀಲ್ಡಲ್ಲಿ ಜಾಸ್ತಿ ಇವಾಗ ಕೇಳಿ ಬರ್ತಾ ಇರೋದಂದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಇದ್ರದ್ದು ಅಡ್ವಾಂಟೇಜಸ್ ಏನು? ಯಾಕೆ ಇದನ್ನ ತಗೋಬೇಕು ಪೇಷಂಟ್ಸ್? ಓಪನ್ ಸರ್ಜರಿಗಿಂತ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನ ಯಾಕೆ ಪ್ರಿಫರ್ ಮಾಡಬೇಕು? ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಮಿನಿಮಲ್ ಇನ್ವೇಸಿವ್ ಸರ್ಜರಿ. ಸೊ ನಿಮಗೆ ಹೊಟ್ಟೆ ಮೇಲೆ ಒಂದು ಸ್ಮಾಲ್ 5 mm 2 ಅಥವಾ 3 ಓಪನಿಂಗ್ ಇರುತ್ತೆ. ಅಡ್ವಾಂಟೇಜಸ್ ಫುಲ್ ಹೊಟ್ಟೆ ಓಪನ್ ಮಾಡೋಕ್ಕಿಂತ ಒಂದು ಸ್ಮಾಲ್ ಕ್ಯಾಮೆರಾನ ಒಳಗಡೆ ಹಾಕ್ತೀವಿ. ಅದರಿಂದ ಈವನ್ ಡಯಾಗ್ನೋಸಿಸ್ ಈಸಿ ಆಗುತ್ತೆ. ಒಂದೊಂದ್ಸತಿ ಸ್ಕ್ಯಾನಿಂಗ್ದಾಗೆ ಒಂದು ಡಯಾಗ್ನೋಸಿಸ್ ಕೊಡ್ತಾರೆ, ಸ್ಪೆಷಲಿ ಯಾರಿಗೆ ಮಕ್ಕಳಾಗಲ್ಲ ಅಥವಾ ಫೈಬ್ರಾಯ್ಡ್ ಇದೆ ಅಥವಾ ಓವೇರಿಯನ್ ಸಿಸ್ಟ್ ಇದೆ, ಒಂದು ಡಯಾಗ್ನೋಸಿಸ್ ಇರುತ್ತೆ, ನಿಮ್ಮದು ಸೋನೋಗ್ರಫಿ ಹೇಳಿ ಅಥವಾ MRI ಹೇಳಿ. ಬಟ್ ಎಕ್ಸಾಕ್ಟ್ಲಿ ಏನಿದೆ ಅದು ನೋಡಿನೇ ಗೊತ್ತಾಗೋದು. ಸೊ ಲ್ಯಾಪ್ರೋಸ್ಕೋಪ್ ಹಾಕುವಾಗ ಯು ಎಂಟರ್ ಇನ್ ಅ ವೆರಿ ಸ್ಮಾಲ್ ಓಪನಿಂಗ್. ಒಂದೊಂದ್ಸತಿ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಲೈಕ್ ಎಂಡೋಮೆಟ್ರಿಸಿಸ್ ಒಂದು ಕಂಡೀಷನ್ ಇದೆ, ತುಂಬ ಡಿಫಿಕಲ್ಟ್ ಟು ಡಯಾಗ್ನೋಸ್. ಸ್ಕ್ಯಾನಿಂಗ್ದಾಗೆ ಮೆನಿ ಟೈಮ್ಸ್ ಸಿಸ್ಟ್ ಅಂತ ಮೊನ್ನೆ ನಂದೇ ಒಂದು ಕೇಸ್ ಆಯಿತು. ಸ್ಕ್ಯಾನಿಂಗ್ದಾಗೆ ನಾರ್ಮಲ್ ಸಿಸ್ಟ್ ಅಂತ ಕೊಟ್ಟಿದ್ರು, ಪೇಷಂಟ್ ನಾಟ್ ರೆಡಿ ಫಾರ್ MRI, ಸ್ವಲ್ಪ ಫೈನಾನ್ಷಿಯಲ್ ಅಂತ ಆಯಿತು. ಲ್ಯಾಪ್ರೋಸ್ಕೋಪಿ ತೆಗೆಯೋಣ, ಒಳಗೆ ಹೋಗಿದೆ. ಎಂಡೋಮೆಟ್ರಿಸಿಸ್ ಅಂದರೆ ಕಂಪ್ಲೀಟ್ಲಿ ಯೂಟ್ರಸ್ ಸಿಸ್ಟ್ ಕಂಪ್ಲೀಟ್ಲಿ ಸ್ಟಿಕ್ ಆಗಿಬಿಟ್ಟಿದೆ ಇಂಟೆಸ್ಟೈನ್ಸ್ಗೆ, ಬ್ಲಾಡರ್ಗೆ. ದಟ್ ಈಸ್ ಅನದರ್ ಎಂಟಿಟಿ. I'll just take this chance to say endometriosis again not very commonly known. ಅಂದರೆ ಪೇಷಂಟ್ ಎವ್ರಿ ಟೈಮ್ ಪೀರಿಯಡ್ಗೆ ನೋವು ಇದೆ ಎಷ್ಟು ಮಾತ್ರೆ ತಗೊಂಡ್ರೆ ನೋವು ಕಡಿಮೆ ಆಗಲ್ಲ ಅಂತ ಹೇಳ್ತಾರೆ. ಸ್ಕ್ಯಾನಿಂಗ್ ಮೆನಿ ಟೈಮ್ಸ್ ನಾರ್ಮಲ್ ಬರುತ್ತೆ. ಆವಾಗ ಈ ಒಂದು ಎಂಟಿಟಿ ವಿ ಶುಡ್ ಕೀಪ್ ಇನ್ ಮೈಂಡ್. ಅಂದರೆ ಏನಾಗುತ್ತೆ, ಈಗ ಬ್ಲೀಡಿಂಗ್ ಟೈಮಿಗೆ ಬ್ಲಡ್ ಹೊರಗೆ ಹೋಗಬೇಕು. ಕೆಲವು ಜನಗೆ ಅದು ರಿವರ್ಸ್ ಆಗಿ ಟ್ಯೂಬ್ಸ್ಲಿಂದ ಹೊಟ್ಟೆ ಒಳಗಡೆ ಬರುತ್ತೆ, ಓವರೀಸ್ ಒಳಗೆ ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಟೈಮ್ ಓವರಿದಾಗೇ ಬ್ಲೀಡಿಂಗ್ ಆಗಿ ಒಂಥರ ಬ್ಲ್ಯಾಕ್ ಟಾರಿ ಚಾಕ್ಲೇಟ್ ಸಿಸ್ಟ್ ಇದೆ, ಚಾಕ್ಲೇಟ್ ಕಲರ್ ಮೊಲ್ಟನ್ ಚಾಕ್ಲೇಟ್ ಥರನೇ ಇರುತ್ತೆ. ಬಟ್ ಆ ಮಟೀರಿಯಲ್ ಎಷ್ಟು ರಿಯಾಕ್ಟಿವ್ ಇರುತ್ತೆ ಅಂದರೆ ಅದು ಸ್ವಲ್ಪ ಯೂಸ್ ಆದರೆ ಅಕ್ಕಪಕ್ಕ ಏನಿದೆ ಇಂಟೆಸ್ಟೈನ್ಸ್, ಬ್ಲಾಡ್ ಎಲ್ಲ ಸ್ಟಿಕ್ ಆಗುತ್ತೆ. ಇಟ್ಸ್ ಅ ವೆರಿ ವೆರಿ ಪೇನ್ಫುಲ್ ಕಂಡೀಷನ್. ಸೊ ಅದು ಲ್ಯಾಪ್ರೋಸ್ಕೋಪಿದಾಗೆ ಈಸಿಲಿ ಡಯಾಗ್ನೋಸ್ ಆಗಿಬಿಡುತ್ತೆ. ಈಗ ತುಂಬ ಜಾಸ್ತಿ ಆಗೋ ತನಕ ವಿ ಡೋಂಟ್ ನೀಡ್ ಟು ವೇಟ್. ಸೊ ಇಟ್ ಈಸ್ ಅ ಬೂನ್ ಆ್ಯಕ್ಚುಲಿ. ಆ್ಯಂಡ್ ಸ್ಮಾಲರ್ ಸಿಟೀಸಾಗೆ ಕೂಡ ಈಗ ಈಸಿಲಿ ಅವೈಲೇಬಲ್ ಇದೆ. ಪೀಪಲ್ ಶುಡ್ ನಾಟ್ ಥಿಂಕ್ ಲ್ಯಾಪ್ರೋಸ್ಕೋಪಿ ತುಂಬ ಎಕ್ಸ್ಪೆನ್ಸಿವ್ ಇದೆ ಆ ಥರ ಯೋಚನೆ ಮಾಡಬಾರ್ದು. ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್. ಓಕೆ ಮ್ಯಾಮ್. ಇದು ರ್ಯಾಪಿಡ್ ಫೈರ್ ಸೆಕ್ಷನ್ ಮ್ಯಾಮ್. ಒಂದಿಷ್ಟು ಕ್ವಶನ್ಸ್ ಕೇಳ್ತೀವಿ, ನೀವು ರ್ಯಾಪಿಡ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಕೊಟ್ಟರೆ. ಕರಣ್ ಜೋಹರ್ ಥರ ಯುವರ್ ವಿಶ್ ಮ್ಯಾಮ್. ಸ್ಟ್ರೆಸ್ಸು ಪೀರಿಯಡ್ಸ್ನ ಇರೆಗ್ಯುಲರ್ ಮಾಡುತ್ತೆ ಅಂತ ಹೇಳ್ತಾರೆ. ಟ್ರೂ. ಪೀರಿಯಡ್ ಕ್ರ್ಯಾಂಪ್ಸ್, ನಾರ್ಮಲ್ ಡಿಸ್ಕಂಫರ್ಟ್ ಆರ್ ರೆಡ್ ಫ್ಲಾಗ್? ನಾ ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ, ಇನಿಷಿಯಲಿ ಸಮ್ಟೈಮ್ಸ್ ಇದ್ರೆ ಓಕೆ, ರಿಕರೆಂಟ್ ಆಗ್ತಾ ಇದೆ, ಎವ್ರಿ ಪೀರಿಯಡ್ ಜಾಸ್ತಿ ಆಗ್ತಾ ಇದೆ ಪೇನ್ ಅಂದರೆ ರೆಡ್ ಫ್ಲಾಗ್. ಪ್ರೆಗ್ನೆನ್ಸಿ ಕ್ರೇವಿಂಗ್ ಯು ಫೈಂಡ್ ದ ಫನ್ನಿಯೆಸ್ಟ್? ಕೆಲವರು ಹೇಳ್ತಾರೆ ಮಣ್ಣು ತಿನ್ಬೇಕು. ಐ ನೋ ಅಗೇನ್ ದಟ್ ಇಸ್ ಐರನ್ ಡೆಫಿಷಿಯನ್ಸಿ ಆ್ಯಕ್ಚುಲಿ. ಬಟ್ ಈಗ ಯಾರು ಆ ಥರ ಮಣ್ಣು ಹೇಳಲ್ಲ, ಪಿಜ್ಜಾ ಪಾನಿಪುರಿನೇ ಹೇಳೋದು. ಓಕೆ. ಒನ್ ಟೆಸ್ಟ್ ಎವ್ರಿ ವುಮೆನ್ ಮಸ್ಟ್ ಡೂ ಇಯರ್ಲಿ? ಹಿಮೋಗ್ಲೋಬಿನ್. ಎಷ್ಟು ಪೇಷಂಟ್ಸ್ಗೆ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ಮೈ ಓನ್ ಮದರ್ ಡೆಂಟಲ್ ಟ್ರೀಟ್ಮೆಂಟ್ಗೆ ಹೋದ್ರು, ಅವರು ಇಲ್ಲ ನಿಮ್ದು ಹಿಮೋಗ್ಲೋಬಿನ್ 5 ಬಂತು, ಅವ್ರಿಗೆ ಗೊತ್ತಿಲ್ಲ 5 ಇದೆ ಅಂತ. ಸೊ ಹಿಮೋಗ್ಲೋಬಿನ್ 1 ಇಯರ್ಲಿ ಮಾಡಲೇಬೇಕು. ಸಿ ಸೆಕ್ಷನ್ ಆರ್ ನಾರ್ಮಲ್ ಡೆಲಿವರಿ, ವಿಚ್ ಒನ್ ಈಸ್ ಈಸಿಯರ್ ಫಾರ್ ಡಾಕ್ಟರ್ಸ್? ಸಿ ನಾರ್ಮಲ್ ಇಸ್ ಆಲ್ವೇಸ್ ಬೆಸ್ಟ್, ಆಲ್ವೇಸ್. ಬಟ್ ಸಿಚುವೇಶನ್ ಹೇಗಿದೆ ಅಂದರೆ ಸಿಡೆಂಟ್ರಿ ಲೈಫ್ ಸ್ಟೈಲ್ ಹೇಳಿ ಅಥವಾ ಪೇನ್ ಥ್ರೆಶೋಲ್ಡ್ ಹೇಳಿ, ಪೇಷಂಟ್ಗೆ ಪೇನ್ ಥ್ರೆಶೋಲ್ಡ್ ತುಂಬ ಕಡಿಮೆ ಆಗಿದೆ. ಆ್ಯಂಡ್ ನೋ ಐ ಮೀನ್ ರಿಸ್ಕ್ಗೆ ಯಾರೂ ರೆಡಿ ಇರೋದಿಲ್ಲ. ಆ ಥರ ಎಲ್ಲ ನೋಡಿದ್ರೆ ಸಿಸೇರಿಯನ್ ಇಸ್ ಈಸಿ ಫಾರ್ ಅಸ್, ಬಟ್ ಪೇಷಂಟ್ ನೋಡೋದು ಫಾರ್ ಪೇಷಂಟ್ ನಾರ್ಮಲ್ ಇಸ್ ಆಲ್ವೇಸ್ ದ ಬೆಸ್ಟ್. ದ ಮೋಸ್ಟ್ ಕಾಮನ್ ಕ್ವಶನ್ ಪೇಷಂಟ್ ಆಸ್ಕ್ ದಟ್ ಮೇಕ್ಸ್ ಯು ಸ್ಮೈಲ್? ಅದೇ ನಾನು ನಾರ್ಮಲ್ ಆಗತ್ತಾನ ಮ್ಯಾಮ್. ಸೊ ಅದು ವೆದರ್ ನಾರ್ಮಲ್ ಆಗತ್ತೆ ಅಥವಾ ಇಲ್ಲ, ಅದು ಪೇನ್ ಶುರು ಆಗುವಾಗ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಕಾಲು ಮುಂದೆ ಇದ್ರೆ ಬೇರೆ, ಬಟ್ ಎಲ್ಲ ಸಿಚುವೇಶನ್ ಸರಿ ಇದ್ರೆ, ಬೇಬಿ ವೆಯ್ಟ್ ಐಡಿಯಲ್ ಇದ್ರೆ
ಆ್ಯಕ್ಚುಲಿ ಪೇಯ್ನ್ ಶುರುವಾಗ ಎಷ್ಟು ರೊಟೇಷನ್ ಆಗುತ್ತೆ, ಎಷ್ಟು ಬರುತ್ತೆ, ಪೇಯ್ನ್ ಹೇಗೆ ಪೇಷಂಟ್ ಥ್ರೆಶೋಲ್ಡ್ ಇದೆ ಅದ್ರ ಮೇಲೆ ಗೊತ್ತಾಗುತ್ತೆ. ಸೊ ಐ ಆಲ್ವೇಸ್ ಸೇ ವೇಟ್ ಫಾರ್ ದ ಪೇಯ್ನ್. ಬಿಗ್ಗೆಸ್ಟ್ ಲೈಫ್ ಸ್ಟೈಲ್ ಮಿಸ್ಟೇಕ್ ಯಂಗ್ ವುಮೆನ್ ಮೇಕ್? I feel, I know it sounds very old fashioned, but education ಏನಾದರೂ ಮುಗ್ದಿದೆ ಆ್ಯಂಡ್ ಒಳ್ಳೆ ಜಾಬ್ ಇದ್ರೆ ದೆನ್ ಡೋಂಟ್ ವೇಟ್ ಫಾರ್ ದ ಪ್ರೆಗ್ನೆನ್ಸಿ. ಡೆಫಿನೆಟ್ಲಿ ಡೇ ಟು ಡೇ ಲೈಫ್ ಸ್ಟೈಲ್ ನಾವು ನೋಡಿ, ಈಗ PCOS ಕೂಡ ಆ್ಯಸ್ ಯು ಏಜ್ ಇಲ್ ಇನ್ಕ್ರೀಸ್. PCOD ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಬಟ್ ಅಗೇನ್ ಐ ಟೆಲ್ ಮೈ ಪೇಷಂಟ್ಸ್ ಐ ಆಮ್ ಜಸ್ಟ್ ಮೇಂಟೈನಿಂಗ್ ಇಟ್. ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಿ PCOD ಕ್ಯೂರ್ ಮಾಡೋಕ್ಕಾಗಲ್ಲ. Like how we keep diabetes in check, ಅಥವಾ thyroid in check. Very rarely it is cured. So lifestyle ಹೇಗೆ ನೀವು ಮೇಂಟೈನ್ it's not easy. ಏಜಿಂಗ್ ಆಗೋಗ ನಮ್ಮ ಕೆಲಸ ಜಾಸ್ತಿ ಆಗುತ್ತೆ. So if everything is done, your studies are over, or ಬೇರೆ ಏನೂ ಇಲ್ಲ, ಮ್ಯಾರೇಜ್ ಮಾಡಿ better to finish up the pregnancy earlier, because I've seen so many women, ಈಗ ನನಗೆ ಟೈಮ್ is right, ನಮ್ಮದು ಕರಿಯರ್ ಇದೆ, ನಮ್ಮದು ಪ್ರಮೋಷನ್ ಇದೆ, ಐ ಆಮ್ ಅ ವುಮನ್, ಐ ನೋ ದ್ಯಾಟ್, ಬಟ್ ಸ್ಟಿಲ್ ಲೇಟ್ ಅದೇನೇ 5-6 years ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು, ಇಟ್ ಈಸ್ ಲಿಟಲ್ ಸ್ಯಾಡ್. ಓಕೆ ಮ್ಯಾಮ್. ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಕ್ಯೂಟ್ ಆರ್ ಕಾಂಪ್ಲಿಕೇಟೆಡ್? ಮೋಸ್ಟ್ ಆಫ್ ದ ಟೈಮ್ ಕ್ಯೂಟ್. ಐ ಕೀಪ್ ಟೆಲ್ಲಿಂಗ್ ಮೈ ಪೇಷಂಟ್ಸ್ ಬರೀ ಉಪ್ಪಿನಕಾಯಿ ತಿನ್ನಬೇಡಿ, ಹುಳಿ ಉಪ್ಪಿನಕಾಯಿ. ಸಾಲ್ಟ್ ಇಸ್ ರಿಯಲಿ ನಾಟ್ ಗುಡ್ ಇನ್ ಪ್ರೆಗ್ನೆನ್ಸಿ. ನಮ್ಮ ಇಂಡಿಯನ್ ಫುಡ್ದಾಗೆ ಆಲ್ರೆಡಿ ಸಾಲ್ಟ್ ಲೆವೆಲ್ ತುಂಬ ಹೈ ಇರುತ್ತೆ, ಸೊ ವಿ ಡೋಂಟ್ ನೀಡ್ ಇಟ್. ಸಣ್ಣ ಪುಟ್ಟ ಓಕೆ, ಬಟ್ ಪ್ರೆಗ್ನೆಂಟ್ ಇದೆ ನೀನು ಅದು ತಿನ್ನಬೇಕು ಆ ಥರ ಇಲ್ಲ. ಒನ್ ಥಿಂಗ್ ವುಮೆನ್ ಶುಡ್ ಸ್ಟಾಪ್ ಗೂಗಲಿಂಗ್ ಇಮಿಡಿಯೇಟ್ಲಿ? ಡಿಫಿಕಲ್ಟ್ ಟು ಸೇ, ಬಿಕಾಸ್ ಎವ್ರಿಬಡಿ ಹ್ಯಾಸ್ ಅ ಫೋನ್. ಸ್ಮಾರ್ಟ್ ಫೋನ್ ಇದೆ, ಸ್ವಲ್ಪ ಇದು ಆಯಿತು ಅಂದರೆ ಸೊ ನಾನು ಹೇಳೋದು ಅಂದರೆ ಗೂಗಲ್, ಐ ನಾಟ್ ಸೇ ಗೂಗಲ್ ಇಸ್ ರಾಂಗ್, ಗೂಗಲ್ ಇಸ್ ಜಸ್ಟ್ ಡೇಟಾ. ನೀವು ಎವ್ರಿ ಟೈಮ್ ಓಪನ್ ಮಾಡುವಾಗ ಬೇರೆ ಸೈಟ್ ಓಪನ್ ಆಗುತ್ತೆ. ಅಟ್ಲೀಸ್ಟ್ ವೆನ್ ಯು ಗೂಗಲ್ ಯಾವ ಸೈಟ್ ಏನು ಹೇಳ್ತಾರೆ, ಅಟ್ಲೀಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಐಡಿಯಲಿ ಬೆಟರ್ ನಾಟ್ ಟು ಗೂಗಲ್, ಕಮ್ ಹಿಯರ್, ದೇರ್ ಆರ್ ಲಾಟ್ ಆಫ್ ಡಾಕ್ಟರ್ಸ್ ಅವೈಲೇಬಲ್. ಇಂಡಿಯಾದಾಗೆ US ಥರ ಇಲ್ಲ, ಅಪಾಯಿಂಟ್ಮೆಂಟ್ ಈಸಿಲಿ ಸಿಗುತ್ತೆ, ಡಾಕ್ಟರ್ಸ್ ಈಸಿಲಿ ಸಿಗ್ತಾರೆ. ಆಸ್ ದೆಮ್, ವಿ ಆರ್ ದ ಎಕ್ಸ್ಪರ್ಟ್ಸ್. ಬಟ್ ಸ್ಟಿಲ್ ಏನೋ ಎಮರ್ಜೆನ್ಸಿ ರಾತ್ರಿ ಗೂಗಲ್ ಮಾಡಿದರೆ ಅಟ್ಲೀಸ್ಟ್ ಯಾವ ಸೈಟ್ ಗೂಗಲ್ ಮಾಡ್ತಾ ಇದ್ದೀರಾ ನೋಡಿ. ಆ್ಯಂಡ್ ತುಂಬ ಏನಾದರೂ ಬ್ಲೀಡಿಂಗ್ ಎಕ್ಸೆಸ್ ಇದೆ ಅಥವಾ ತಲೆ ಸುತ್ತು ಬರ್ತಾ ಇದೆ, ಅವ್ರಿಗೆ ಡೋಂಟ್ ಗೂಗಲ್, ಜಸ್ಟ್ ಕಮ್ ಟು ದ ಎಮರ್ಜೆನ್ಸಿ. ಓಕೆ ಮ್ಯಾಮ್. ಮ್ಯಾಮ್, ನೆಕ್ಸ್ಟ್ ರೌಂಡು ಡ್ಯಾಮೇಜ್ ದ ಸ್ಕೇಲ್ ಅಂತ ಕಂಡೀಷನ್ ಹೇಳ್ತೀವಿ, ಅದ್ರದ್ದು ಸ್ಕೋರ್ ರಿಸ್ಕ್ ರೇಟ್ ಎಷ್ಟಿದೆ ಅಂತ ನೀವು ಹೇಳ್ಬೇಕಾಗುತ್ತೆ. ನೋ ಫೋಲಿಕ್ ಆಸಿಡ್ ಇನ್ ಅರ್ಲಿ ಪ್ರೆಗ್ನೆನ್ಸಿ, ಡೇಂಜರ್ ಎಷ್ಟು ಸ್ಕೋರ್? ಔಟ್ ಆಫ್ 5? ಔಟ್ ಆಫ್ 5 ಎಷ್ಟು ಸ್ಕೇಲ್? ಮೋಸ್ಟ್ ಆಫ್ ದ ಟೈಮ್ 2 out of 5. ಬಟ್ ಇಟ್ ಈಸ್ ಗುಡ್. ನಮಗೆ ಚೆನ್ನಾಗಿ ಇಂಟೆಲಿಜೆಂಟ್ ಮಕ್ಕಳು ಬೇಕು, ಏನು ಪ್ರಾಬ್ಲಮ್ ತಗೊಳ್ಳಿ. ಬಟ್ ಯಂಗ್ ವುಮೆನ್ದಾಗೆ ಯು ಕ್ಯಾನ್ ಸೇ 2 out of 5. ಓಕೆ. ಸ್ಕಿಪ್ಪಿಂಗ್ ಐರನ್ ಟ್ಯಾಬ್ಲೆಟ್ಸ್, ಅನಿಮಿಕ್ ರಿಸ್ಕ್ ಎಷ್ಟು? ನಿಯರ್ಲಿ 4 on 5. ಈಗ 70% ಆಫ್ ಇಂಡಿಯನ್ ವಿಮೆನ್ ಆರ್ ಅನಿಮಿಕ್. ಮತ್ತು ನೀವು ನಮ್ಮದು ಐ ಮೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಮತ್ತು ಡೋಸ್ ತಗೋತಾ ಇಲ್ಲ. ಸೊ ಲಾಂಗ್ ಸಿಟ್ಟಿಂಗ್ ಜಾಬ್, PCOS ವರ್ಸನಿಂಗ್ ಲೆವೆಲ್ ಎಷ್ಟು? 3 on 5. 3 on 5. ಮೋಸ್ಟ್ ಕಾಮನ್ಲಿ ಸೀನ್ ಇನ್ IT/BT ಸೆಕ್ಟರ್. ಪ್ರಾಬ್ಲಿ ಲ್ಯಾಪ್ಟಾಪ್ ತೊಗೊಂಡು ಕೂತ್ಕೊಂಡೇ ಇರ್ತಾರೆ, ಮತ್ತು ಅವ್ರದ್ದು ರಿದಮ್ ಸರಿ ಇಲ್ಲ. ಅಂದರೆ ಡೇ ಟೈಮ್ ದೇ ವರ್ಕ್ ಮೋರ್ ಇನ್ ದ ನೈಟ್. ಸೊ ನಮ್ಮದು ಬಯೋ ರಿದಮ್ ಚೇಂಜ್ ಆಗುತ್ತೆ. ಮೋರ್ಲಿ ಸೀನ್ ಇನ್ IT/BT ಸೆಕ್ಟರ್. ಓಕೆ ಮ್ಯಾಮ್. ಹೈ ಶುಗರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಬೇಬಿಗೆ ರಿಸ್ಕ್ ಎಷ್ಟು ಸ್ಕೋರ್ ಕೊಡ್ತೀರಾ? 2 on 5, ಬಿಕಾಸ್ ಈಗ ಹ್ಯಾಪಿ ಟು ಸೇ ದಟ್ ಮೋಸ್ಟ್ಲಿ ಏಕದಮ್ ಸಡನ್ಲಿ 9 ಮಂತಿಗೆ ಡಯಾಬಿಟೀಸ್ ಇದೆ ನನಗೆ ಅಂತ ಯಾರು ಬರೋದಿಲ್ಲ. ಎಲ್ಲ ರೆಗ್ಯುಲರ್ ಚೆಕಪ್ ಮಾಡ್ತಾರೆ ವಿಮೆನ್. ಸೊ ಪ್ರಾಪರ್ ಡಾಕ್ಟರ್ ಇರುವಾಗ ಪ್ರಾಪರ್ ನಿಮ್ಮದು ಇಟ್ಸ್ ಆರ್ ಹೆಡೇಕ್ ನಿಮ್ಗಿಂತ. ಸೊ 2 on 5 ಹೇಳ್ಬೋದು. ನೆಗ್ಲೆಕ್ಟಿಂಗ್ ಇರೆಗ್ಯುಲರ್ ಪೀರಿಯಡ್ಸ್, ಫ್ಯೂಚರ್ ರಿಸ್ಕ್ ರೇಟ್ ಎಷ್ಟಿದೆ? ಇಟ್ಸ್ ವೆರಿ ಕಾಮನ್. ಸೊ 4 on 5 ಹೇಳ್ಬೋದು. 4 on 5. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ದಿಸ್ ಆರ್ ದಟ್ ಅಂತ ಈ ರೌಂಡು 2 ಕಂಡೀಷನ್ಸ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ತೀರಾ, ಇದನ್ನು ಸೆಲೆಕ್ಟ್ ಮಾಡ್ತೀರಾ ಅಂತ. ನಾರ್ಮಲ್ ಡೆಲಿವರಿ ಆರ್ C-section, ವಿಚ್ ಈಸ್ ಸೇಫರ್? ನಾರ್ಮಲ್. ಹಾಟ್ ವಾಟರ್ ಬ್ಯಾಗ್ ಆರ್ ಕೋಲ್ಡ್ ಪ್ಯಾಕ್, ಪೀರಿಯಡ್ ಪೇನ್ಗೆ ಯಾವುದು ಬೆಸ್ಟ್? ಹಾಟ್ ವಾಟರ್. ಈವ್ನಿಂಗ್ ವಾಕ್ ಆರ್ ಮಾರ್ನಿಂಗ್ ವಾಕ್, ಪ್ರೆಗ್ನೆನ್ಸಿಗೆ ಯಾವುದು ಸೂಟಬಲ್? ಬೋತ್ ಆರ್ ಓಕೆ, ಬಟ್ ಮಾರ್ನಿಂಗ್ ಇದ್ರೆ ಒಳ್ಳೇದು. ಪ್ಯಾಡ್ಸ್ ಆರ್ ಮೆನ್ಸ್ಟ್ರಲ್ ಕಪ್ಸ್, ಕಂಫರ್ಟ್ ವೈಸ್ ಯಾವುದು ಬೆಟರ್? Actually, comfort-wise, pads are better. Nowadays, is Mahina panty is come, no? Panty dagene adu absorb agate. That's good. Cups is not very easy to use. Amele adu neat agi hygiene maintain madila, you are inserting infection. Okay. So I go with pads, but washable, reusable panties are the best. Eco-friendly kuda, and safe for the woman also. Coffee or tea, which is your most favorite? Tea.
ಐ ಆಮ್ ಅ ಬಾಂಬೆ ವುಮನ್. ಟೀ. ಲಾಂಗ್ ಡ್ರೈವ್ ವಿತ್ ಸ್ಪೌಸ್ ಆರ್ ಮೂವಿ ಟೈಮ್ ವಿತ್ ಫ್ಯಾಮಿಲಿ? ಮೂವಿ ಟೈಮ್ ಆಫ್ಟರ್ ಲಾಂಗ್ ಡ್ರೈವ್. ವೆರಿ ಡಿಪ್ಲೊಮ್ಯಾಟಿಕ್ ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಗೂಗಲ್ ವರ್ಸಸ್ ಡಾಕ್ಟರ್ ಅಂತ ನೆಕ್ಸ್ಟ್ ರೌಂಡು. ಗೂಗಲ್ ಕೆಲವೊಂದು ಕಂಡೀಷನ್ಸ್ಗಳು ಈ ರೀತಿ ಅಂತ ಹೇಳಿದೆ, ಅದು ಮಿತ್ತರ್ ಅಥವಾ ಟ್ರೂ ಅಂತ ನೀವು ಹೇಳ್ಬೇಕು. ಗೂಗಲ್ ಹೇಳ್ತಿದೆ ಪೈನಾಪಲ್ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಡೇಂಜರಸ್ ಅಂತ, ಡಾಕ್ಟರ್ ಏನ್ ಹೇಳ್ತಾರೆ? ತುಂಬ ಅಲ್ಲ, ಬಟ್ ಡೇಂಜರಸ್, ಬೆಟರ್ ಟು ಅವಾಯ್ಡ್ ಪೈನಾಪಲ್. ಓಕೆ. PCOS ಕ್ಯೂರ್ ಆಗೋದಕ್ಕೆ ಗ್ರೀನ್ ಟೀ ಎನಫ್ ಅಂತ ಗೂಗಲ್ ಹೇಳ್ತಾ ಇದೆ. ನಾಟ್ ಅಟ್ ಆಲ್. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಲ್ಟ್ರಾಸೌಂಡ್ ಅರ್ಲಿ ಡಿಟೆಕ್ಟ್ ಆಗೋದಿಲ್ಲ ಅಂತ ಗೂಗಲ್ ಹೇಳ್ತಾ ಇದೆ. ನೋ, ಆ್ಯಕ್ಚುಲಿ ನಾನು ಹೇಳಿದ್ದೆ ಅವಾಗ, ಅಲ್ಟ್ರಾಸೌಂಡ್ ಇಸ್ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್. ಆ್ಯಂಡ್ ಈಗ ಒಂದು ಟ್ರಾನ್ಸ್ ವಜೈನಲ್ ಪ್ರೋಬ್ ಅಂತ ಇದೆ, ಅಂದರೆ ನಾವು ವಜೈನಾ ಒಳಗಿಂದ ಸ್ಕ್ಯಾನ್ ಮಾಡ್ತೀವಿ. ದಟ್ಸ್ ವೆರಿ ಆ್ಯಕ್ಯುರೇಟ್. ಸೊ ಮಿತ್. ಬ್ರೆಸ್ಟ್ ಲಂಪ್ ರಿಮೂವ್ ಮಾಡಿದ್ರೆ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇದೆ, ಡಾಕ್ಟರ್ ಏನ್ ಹೇಳ್ತಾರೆ? ರಾಂಗ್, ಅಬ್ಸಲ್ಯೂಟ್ಲಿ ರಾಂಗ್. ಫಸ್ಟ್ ಆಫ್ ಆಲ್ ನಾನು ಹೇಳಿದೆ, ಬಿಫೋರ್ ರಿಮೂವಿಂಗ್ ಅದು ಡಯಾಗ್ನೋಸಿಸ್ ನಮ್ಮದು ಯಾವಾಗಲೂ ಕನ್ಫರ್ಮ್ ಇರುತ್ತೆ. FNSC ಅಂತ ಪರೀಕ್ಷೆ ಮಾಡಿ ನೋಡ್ತೀವಿ. ಸೊ ಇಫ್ ಇಟ್ ಈಸ್ ಮೆಲಿಗ್ನೆಂಟ್ ದೆನ್ ಡೆಫಿನೆಟ್ಲಿ ಆಂಕೋಸರ್ಜರಿ ಮಾಡ್ತಾರೆ. ಶುಗರ್ ಫ್ರೀ ಫುಡ್ಸು ಪ್ರೆಗ್ನೆನ್ಸಿಗೆ ಸೇಫ್ ಅಂತ ಸರ್ಚ್ ರಿಸಲ್ಟ್ ಹೇಳ್ತಿದೆ, ನೀವೇನು ಹೇಳ್ತೀರಾ? ಆ್ಯಕ್ಚುಲಿ ತುಂಬ ವೇರಿಯಸ್ ಸ್ಟಡೀಸ್ ಇದೆ. ಶುಗರ್ ಫ್ರೀ ಫುಡ್ ಇಟ್ ಸೆಲ್ಫ್, ಈಗ ಸಪ್ಲಿಮೆಂಟ್ ಬೇರೆ ಇಲ್ಲ, ಆಲ್ಟರ್ನೇಟಿವ್ ಇಲ್ಲ ಅಂದರೆ ಓಕೆ. ಬಟ್ ಆಲ್ಟರ್ನೇಟಿವ್ ಶುಗರ್ ಅಂತ ಏನೇನಿದೆ, ಇಟ್ಸ್ ನಾಟ್ ಅಡ್ವೈಸಬಲ್ ಇನ್ ಪ್ರೆಗ್ನೆನ್ಸಿ. ಬಿಕಾಸ್ ಈಗ ಎವ್ರಿ ಸೆಕೆಂಡ್ ಮಂತ್ ಬೇರೆ ಏನೇನೋ ಬರುತ್ತೆ. ಆ್ಯಕ್ಚುಲಿ ಸ್ಟಡಿ ಆಗಿ ಬೇಬಿಗೆ ಹೆಲ್ದಿ ಇದೆ ಇಲ್ಲ, ಅದಕ್ಕಿಂತ ಬೆಟರ್ ಟು ಗೋ ಶುಗರ್ಲೆಸ್ ಫಾರ್ 9 months. ಓಕೆ ಮ್ಯಾಮ್. ಕ್ವಶನ್ಸ್ ಕೇಳ್ತೀನಿ, ಹಾನೆಸ್ಟ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ವಾಟ್ ಈಸ್ ದ ಫನ್ನಿಯೆಸ್ಟ್ ಪೇಷಂಟ್ ಕ್ವಶನ್ ಯು ಹ್ಯಾವ್ ಎವರ್ ಹರ್ಡ್? ಹೇಳ ರಿಯಲಿ? ಎಸ್ ಮ್ಯಾಮ್. ಐ ಮೀನ್ ಇಟ್ಸ್ ರಿಯಲಿ ಫನಿ ಆ್ಯಂಡ್ ಆ್ಯಕ್ಚುಲಿ ಕ್ಯೂಟ್. ಬಟ್ ಏನಾದರೂ ಫೇರ್ ಬೇಬಿ ಆಯ್ತು ಅಂದರೆ ನಿಮ್ಮ ಥರನೇ ಮಗು ಆಗಿದೆ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ. ಮೊನ್ನೆ ಒಂದು ಭಾಳ ಕ್ಯೂಟ್ ಬೇಬಿ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಥರನೇ ಕ್ಯೂಟ್ ಬೇಬಿ ಕೊಟ್ಟಿದ್ದಾರೆ ಅಂತ. ದಟ್ಸ್ ಕೈಂಡ್ ಆಫ್ ಕ್ಯೂಟ್ ಆ್ಯಂಡ್ ಫನಿ. Have you ever overslept and reached OTR clinic late? ಮೆನಿ ಟೈಮ್ಸ್. ನಾವು ಮಲಗೋದನ್ನೇ ಲೇಟ್ ಆಗುತ್ತೆ, ಸುಮಾರು ಎಮರ್ಜೆನ್ಸೀಸ್ ಇರುತ್ತೆ. ಗಿಲ್ಟಿ. Do doctors fear injections too? Yeah, we do. We're human. What would you do if you weren't a gynecologist? Actually, I wanted to be a skin specialist. If not a doctor, I wanted to be an architect. Marks bantu ile haakbiಟ್ರು. Which medical word do you use to sound smart even when it's not needed? Little difficult. There are a lot of possibilities. Okay. A sentence that instantly increases a doctor's blood pressure. ಈಗ ಪೇಷಂಟ್ ಬರ್ತಾರೆ, ಮೇ ಬಿ 5 months ಪ್ರೆಗ್ನೆನ್ಸಿಗೆ ಒಂದು 10 files ತಂದು ಇದ್ದಾರೆ ಇಲ್ಲಿ. ಎಲ್ಲ ಡಾಕ್ಟರ್ ಶಾಪಿಂಗ್ ಮಾಡ್ತಾರೆ. ಒಂದು 6-7 ಡಾಕ್ಟರ್ಸ್ ಹೋಗಿ ಈ ರಿಪೋರ್ಟ್ ಇಲ್ಲಿ ಆಗಿದೆ. ಈಗ ನಾ ಏನೂ ರಿಪೋರ್ಟ್ ಮಾಡಬಾರ್ದು, ಅದೆಲ್ಲ ನೋಡಿ ಸಮರಿ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ದಟ್ ಇರಿಟೇಟ್ಸ್. How many patients Google their symptoms before meeting you? ಅದೇ ITBT ಅಂದರೆ 100%. Google ಮಾಡ್ತಾರೆ. ಡಾಕ್ಟರ್ಸ್ ಅಂದರೆ ಓಕೆ, ದೇ ನೋ ಲಿಟಲ್ ಬಿಟ್. ಯಂಗ್ ಗರ್ಲ್ಸ್ ಅಂದರೆ 8th standard 9th standard ಟ್ಯಾಂಪೂನ್ ಯೂಸ್ ಮಾಡ್ಬೋದು ತನಕ ಓಕೆ ಇತ್ತು. ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡ್ಬೋದು ಅಂತ ಬಂದು ಕೇಳ್ತಾರೆ. ಇಟ್ ಈಸ್ ದ ಬಾಡಿ ಇಸ್ ನಾಟ್ ರೆಡಿ ಫಾರ್ ದ್ಯಾಟ್. ಹೇಳಿದರೆ ನಮಗೆ ಕ್ವೆಶನ್ ಏನೋ ಬೇರೆ. ಸೊ ಎವ್ರಿಬಡಿ ಗೂಗಲ್ಸ್, ಐ ಥಿಂಕ್. ಎ ಕೇಸ್ ಐ ವಿಲ್ ನೆವರ್ ಫರ್ಗೆಟ್. ಎಲ್ಲ ಡಾಕ್ಟರ್ಸ್ ಲೈಫಲ್ಲೂ ಒಂದು ಫೇವ್ರೆಟ್ ಕೇಸ್ ಅಂತ ಇರುತ್ತೆ. ಆ ಥರ ಕೇಸ್ ನಿಮ್ಮ ಲೈಫಲ್ಲಿ ಯಾವುದಿದೆ? ಸೊ ನಾವು PG ಮಾಡ್ತಿದ್ದೆ. ಐ ಮೀನ್ ನಮ್ಮದು ಗೈನಕಾಲಜಿ ಕೋರ್ಸ್ ಮಾಡ್ತಿದ್ದೆ. ಸೆಕೆಂಡ್ ಇಯರ್ ಇದೆ. ಸೆಕೆಂಡ್ ಇಯರ್ PG ಅಂದರೆ ವಿ ಆರ್ ಲೈಕ್ ಹಾಫ್ ಕುಕ್ಕೀಸ್ ಅಲ್ಲ, ಸ್ವಲ್ಪ ಬರುತ್ತೆ, ಕಂಪ್ಲೀಟ್ ಬರಲ್ಲ, ಆ ಥರ. ಒಂದು ಯಂಗ್ ಗರ್ಲ್ ಬಂದಳು. ಆಮೇಲೆ ಶಿ ವಾಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಡಯಾಗ್ನೋಸ್ ಆಯಿತು. ತುಂಬ ಬೇಗ ಬಂದಿದ್ಲು. ಸೊ ಸ್ಕ್ಯಾನಿಂಗ್ದಾಗೆ ಅದು ಪ್ರೆಗ್ನೆನ್ಸಿ ಟ್ಯೂಬ್ದಾಗೆ ಇದೆ, ಇನ್ನೂ ಹೊಡೆದಿಲ್ಲ, ರಪ್ಚರ್ ಆಗಿಲ್ಲ ಅಂತ ಇತ್ತು. ನಾನು ಫುಲ್ ಎಕ್ಸೈಟ್ ಆಗಿ ಎಲ್ಲ ಏನೇನು ಓದಿದ್ವಿ ಎಲ್ಲ ಅವಳಿಗೆ ಕೌನ್ಸಿಲ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ವಿ.
ಆ ಮಾಡಿದ್ಮೇಲೆ HOD ಇರಲಿ, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇರಲಿ, ಅಥವಾ ನಮ್ಮ ಬಾಸಸ್ ಇರಲಿ, ಅವಳು ಓಡಿ ಒಪ್ಪಿಡಿ ನನ್ನ ಹತ್ರನೇ ಬಂದು ನಮ್ಮ ಮೇಡಮ್ ಅಂತ. ದಟ್ ಗೇವ್ ಮಿ ಕ್ವೈಟ್ ಅ ಪ್ಲೆಜರ್. ಆಮೇಲೆ ಅವಳದು ಪ್ರೆಗ್ನೆನ್ಸಿ ಆಗಿ ನಾರ್ಮಲ್ ಡೆಲಿವರಿ ಮಾಡಿ, ಸೊ ನೇಮ್ ವಾಸ್ ಸಂಗೀತ. ಸೊ ಶಿ ವಾಸ್ ಮೈ ಫೇವ್ರೆಟ್ ಪೇಷಂಟ್. ಶಿ ಟ್ರೀಟೆಡ್ ಮಿ ಲೈಕ್ ಐ ಆಮ್ ಗಾಡ್. ಅದು ತುಂಬಾ ನನಗೆ ಐ ವಿಲ್ ರಿಮೆಂಬರ್ ಹರ್. ನಿಮಗೆ ಕೊನೆ ತನಕ ಇದೊಂದು ಚೆನ್ನಾಗಿದೆ. ಓಕೆ ಮ್ಯಾಮ್, ಮತ್ತೆ ಇನ್ನೊಂದು ಯಾವುದಾದ್ರು ಕೇಸ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಗರ್ಲ್ ಅಂದರೆ ಶಿ ವಾಸ್ ಜಸ್ಟ್ 18 to 20 year old ಗರ್ಲ್. ಅವಳು ಮನೇಲಿಂದ ಅವಳಿಗೆ 7 to 8 months ಹೊರಗೇನೆ ಬಿಡಲಿಲ್ಲ. ಯಾಕಂದರೆ ದೊಡ್ಡ ಟ್ಯೂಮರ್. ಅವಳು ವೇಟ್ ಇತ್ತು 35 kg, ಟ್ಯೂಮರ್ ವೇಟ್ ಇತ್ತು 18 kg. ಎಷ್ಟು ಸೂಪರ್ಸ್ಟಿಷನ್ ಹೇಳಿ ಅಥವಾ ಅಂಧವಿಶ್ವಾಸ ಹೇಳಿ ಅಂದರೆ ಇನಿಷಿಯಲಿ ಅವ್ರಿಗೆ ಅನಿಸ್ತು ಶಿ ಇಸ್ ಪ್ರೆಗ್ನೆಂಟ್ ಅಂತ, ಹೊಟ್ಟೆ ದೊಡ್ಡ ಆಗ್ತಾ ಇತ್ತು. ಸೊ ಡೆಲಿವರಿ ಆಗಲಿನ ಏನು ಐ ಡೋಂಟ್ ನೋ, ವೆರಿ ಪುವರ್ ಫ್ಯಾಮಿಲಿ. ಆಮೇಲೆ 10 months ಆದಮೇಲೆ ಕೂಡ ಆಗಿಲ್ಲ ಅಂದರೆ ದೆನ್ ಅವಾಗ ಹಾಸ್ಪಿಟಲ್ ಕರ್ಕೊಂಡು ಬಂದು, ದೊಡ್ಡ ಟ್ಯೂಮರ್, ಅವಳಿಗೆ ವಾಕ್ ಮಾಡೋಕೆ ಆಗ್ತಿರ್ಲಿಲ್ಲ. ಆ ಥರ ಸಿಚುವೇಶನ್ದಾಗೆ ಬಂದು ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಹ್ಯಾಂಡಲ್ ಮಾಡಿಲ್ಲ. ಇಟ್ ಇಸ್ ಡೇಂಜರಸ್. ಅಷ್ಟು ದೊಡ್ಡ ಅಂದರೆ ಒಂದು ಬಟ್ಟೆ ತೊಳಿತಿಲ್ಲ ಅಷ್ಟು ದೊಡ್ಡ ಬುಟ್ಟಿದಾಗೆ ಅಷ್ಟು ದೊಡ್ಡ ಟ್ಯೂಮರ್ ತೆಗ್ದ್ವಿ ನಾವು ಇಂಟ್ಯಾಕ್ಟ್. ಬಿಕಾಸ್ ಒಂದೊಂದ್ಸತಿ ಕ್ಯಾನ್ಸರ್ ಸ್ಪ್ರೆಡ್ ಆಗಬಾರ್ದು ಅಂತ ಅದು ತೆಗ್ದ್ವಿ. ಅದು ತೆಗೆದ್ಮೇಲೆ ಅವ್ರದ್ದು 20 kg ವೆಯ್ಟ್ ಕಡಿಮೆ ಆಯಿತು. ಆ್ಯಂಡ್ ಶಿ ವೆಂಟ್ ಹೋಮ್ ಪ್ರಾಪರ್ಲಿ ಸೇಫ್ಲಿ ಆನ್ ದ 5th day. 5ನೇ ದಿನ ಅವಳು ಮನೆಗೆ ಹೋದ್ಲು. ಸೊ ದಟ್ ಈಸ್ ಒನ್ ಕೇಸ್ ಐ ಕೆ ನಾಟ್ ಫರ್ಗೆಟ್, ಇಂಪಾಸಿಬಲ್ ಟು ಫರ್ಗೆಟ್. ಸೊ ಇಷ್ಟು ಸೂಪರ್ಸ್ಟಿಷನ್ ಇನ್ನೂ ಇದೆ. ಈಸಿಲಿ ಏನು ಸ್ವೆಲ್ಲಿಂಗ್ ಇದೆ ಏನಾದರೂ ಇದೆ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಇಷ್ಟು ದೊಡ್ಡ ಆಪರೇಷನ್ ಆಗ್ತಿರ್ಲಿಲ್ಲ ಪಾಪ ಅವಳಿಗೆ. ಲಕ್ಕಿಲಿ ಎವ್ರಿಥಿಂಗ್ ವೆಂಟ್ ವೆಲ್. ಪೇಷಂಟ್ ವೆಂಟ್ ಹೋಮ್ ಹ್ಯಾಪಿಲಿ. ಫಾಲೋ ಅಪ್ ಬರ್ತಾರೆ. ಶಿ ಇಸ್ ಫೈನ್. ಅದು ಒಂದು ಕೇಸ್ ಐ ರಿಮೆಂಬರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್, ಇಷ್ಟು ಸಮಯಗಳ ಕಾಲ ನಾವು ಸಾಕಷ್ಟು ಮಾಹಿತಿನ ತಿಳ್ಕೊಂಡ್ವಿ PCOS ಬಗ್ಗೆ, PCOD ಬಗ್ಗೆ, ಹಾಗೆ ಪ್ರೆಗ್ನೆನ್ಸಿ ವುಮೆನ್ಸ್ನಲ್ಲಿ ಬ್ಲಡ್ ಪ್ರೆಷರು, ಡಯಾಬಿಟಿಸ್ ಬಗ್ಗೆ, ಕ್ಯಾನ್ಸರ್ಸ್ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ಇದೆಲ್ಲ ಹೊರತುಪಡಿಸಿ ಜನರಲ್ ಆಗಿ ಹೆಣ್ಮಕ್ಳಿಗೆ ನೀವು ಟಿಪ್ಸ್ ಕೊಡ್ತೀರಾ ಅಂತಂದರೆ ಏನು, ನಮ್ಮ ವ್ಯೂವರ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಫಸ್ಟ್ ಆಫ್ ಆಲ್ ವಿ ಆರ್ ದೇರ್ ಫಾರ್ ಯು. ಆ್ಯಂಡ್ ಮೆನಾರ್ಕಿಲಿಂದ ಅಂದರೆ ಪೀರಿಯಡ್ ಶುರು ಆಗುತ್ತೆ ಅವಾಗಿಲಿಂದ ನಿಮ್ದೆಲ್ಲ ಲೈಫ್ದಾಗೆ ಯಾವ್ಯಾವ ಸ್ಟೇಟ್ದಾಗೆ ಏನೇನು ಪ್ರಾಬ್ಲಮ್ ಬರುತ್ತೆ ಟಿಲ್ ಪೀರಿಯಡ್ ಸ್ಟಾಪ್ ಆಗಿ ಅಥವಾ ಈವನ್ ಆಫ್ಟರ್ ದ್ಯಾಟ್ ಲಾಟ್ ಆಫ್ ಗುಡ್ ಡಾಕ್ಟರ್ಸ್ ಅವೈಲೇಬಲ್. ಪ್ಲೀಸ್ ಟೇಕ್ ಅವರ್ ಹೆಲ್ಪ್. ಆಮೇಲೆ ನಿಮಗೆ ಏನಾದರೂ ಅನಿಸುತ್ತೆ ಏನಾದರೂ ನಾರ್ಮಲ್ ಇಲ್ಲ ಅಥವಾ ಲ್ಯೂಕೋರಿಯಾ ಕೂಡ ತುಂಬ ಅಂದರೆ ವೈಟ್ ಡಿಸ್ಚಾರ್ಜ್ ತುಂಬ ಗರ್ಲ್ಸ್, ಯಂಗ್ ಗರ್ಲ್ಸ್ ಪೇರೆಂಟ್ಸ್ ವೈಟ್ ಡಿಸ್ಚಾರ್ಜ್ ಅಂತ ಅವ್ರಿಗೆ ಏನು ವೈಟ್ ಡಿಸ್ಚಾರ್ಜ್ ಅಂತ ಅವ್ರದ್ದು ಗ್ರೋತ್ ಆಗ್ತಾ ಇಲ್ಲ ಅಥವಾ ವೇಟ್ ಆಗ್ತಾ ಇಲ್ಲ ಆ ಥರ ಇರುತ್ತೆ. ಸೊ ಮೆನಿ ಟೈಮ್ಸ್ ಅದು ಇನ್ಫೆಕ್ಷನ್ ಇರೋದಿಲ್ಲ. ಕಮ್ ಟು ಗೈನಕಾಲಜಿಸ್ಟ್. ಸುಮ್ಮನೆ ಆ ಮಗುಗೆ ಆ್ಯಂಟಿಬಯೋಟಿಕ್ ಕೊಡ್ತಾನೆ ಇರ್ತಾರೆ. ನಾ ಹೇಳೋದು ಅಂದರೆ ಕೆಲವು ಜನಕ್ಕೆ ಬೆವರು ಜಾಸ್ತಿ, ಕೆಲವು ಜನಕ್ಕೆ ಬೆವರು ಕಡಿಮೆ. ಆ ಥರನೇ 18 to 20 ಏಜ್ ಗ್ರೂಪ್ದಾಗೆ ವೈಟ್ ಡಿಸ್ಚಾರ್ಜ್ ಟೆಂಡೆನ್ಸಿ ತುಂಬ ಜಾಸ್ತಿ ಇರುತ್ತೆ. ನಾಟ್ ನೆಸೆಸರಿ ಇನ್ಫೆಕ್ಷನ್ ಇದೆ, ಬಂದು ಚೆಕ್ ಮಾಡಿಸಿ. ಸೋ ಮೆನಿ ಎನಿ ಡೌಟ್, ಎಷ್ಟು ಡೌಟ್ ಇದೆ. ಈಗ ಗರ್ಲ್ಸ್ ತುಂಬ ಓದ್ತಾರೆ ಅಥವಾ ಗೂಗಲ್ ಮಾಡ್ತಾರೆ, ತುಂಬ ಡೌಟ್ ಇರುತ್ತೆ ಅವ್ರಿಗೆ. ಅಥವಾ ಬ್ರೆಸ್ಟ್ ಲಂಪ್ ಇದೆ ಅಥವಾ ಎನಿಥಿಂಗ್, ಪೀರಿಯಡ್ ಜಾಸ್ತಿ ಇದೆ ಕಡಿಮೆ ಇದೆ, ವಾಟ್ ಎವರ್ ಯುವರ್ ಪ್ರಾಬ್ಲಮ್, ಟೇಕ್ ಪ್ರಾಪರ್ ಹೆಲ್ತ್. ಟ್ರೀಟ್ಮೆಂಟ್ ಕ್ಯಾನ್ ಬಿ ವೆರಿ ಸಿಂಪಲ್. ಬಟ್ ಅದೇನೇ ವರ್ಸ್ಟ್ ಕೇಸ್ ಸಿನಾರಿಯೋ ಏನಾದರೂ ಆ್ಯಕ್ಚುಲಿ ಹಾರ್ಮ್ಫುಲ್ ಇದ್ದರೆ ವಿ ಆರ್ ಜಸ್ಟ್ ಲೆಟಿಂಗ್ ಇಟ್ ಗ್ರೋ. ಸೊ ಕಮ್ ಅಲಿ, ಲೆಟ್ ಅಸ್ ಹೆಲ್ಪ್ ಯು, ಟೇಕ್ ಅವರ್ ಹೆಲ್ಪ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್, ಇಷ್ಟು ಸಮಯಗಳ ಕಾಲ ಮಹಿಳೆಯರಲ್ಲಿ ಕಂಡುಬರುವಂತಹ ಸಮಸ್ಯೆಗಳ ಬಗ್ಗೆ, ಅವರ ಆರೋಗ್ಯ ಯಾವ ಥರ ನೋಡ್ಕೋಬೇಕು, ಯಾವ ಸಮಸ್ಯೆಗಳನ್ನು ನೆಗ್ಲಿಜೆನ್ಸಿ ಮಾಡಬಾರ್ದು ಅಂತ ಸಾಕಷ್ಟು ವಿವರವಾಗಿ ಸರಳವಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಮದು ಬ್ಯುಸಿ ಶೆಡ್ಯೂಲಲ್ಲೂ ಸಹ ನೀವು ಸಮಯ ಮಾಡಿಕೊಂಡು ಮ್ಯಾಕ್ಸ್ ಸ್ಪೆಷಲ್ಸ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆ ಆತ್ಮೀಯ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯು ಆಲ್ಸೋ ಟುಕ್ ಇಟ್ ವೆರಿ ವೆಲ್. ಚೆನ್ನಾಗಾಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟು ಸಮಯಗಳ ಕಾಲ ನಾವು PCOS ಸಮಸ್ಯೆ ಬಗ್ಗೆ, PCOD ಬಗ್ಗೆ, ಫೈಬ್ರಾಯ್ಡ್ಸ್ ಬಗ್ಗೆ ಹಾಗೂ ಗರ್ಭಾವಸ್ಥೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಜ್ಞರಿಂದ ತಿಳಿದುಕೊಂಡ್ವಿ. ನೀವೇನಾದ್ರೂ ಸ್ತ್ರೀರೋಗ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಅಥವಾ ಪ್ರಸೂತಿ ಸಂಬಂಧಪಟ್ಟಂಗೆ ಹೆಚ್ಚಿನ ಚಿಕಿತ್ಸೆ ಹಾಗೂ ಮಾಹಿತಿ ಬೇಕಾಗಿದ್ದಲ್ಲಿ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರನ್ನ ಸಂಪರ್ಕಿಸಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮೂಲಕ ತಿಳಿಯಲು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.